ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು 2024 ಅಲ್ಲಿ ಅಂದ್ರೆ ಈ ವರ್ಷ ರಿಲೀಸ್ ಆಗಿರೋ ಒಂದು ಬ್ಯೂಟಿಫುಲ್ ಆಗಿ ಎಮೋಷನಲ್ ಆಗಿರೋ ಒಂದು ಅಡ್ವೆಂಚರಸ್ ಮೂವಿನ ನೋಡೋಣ. ಈ ಮೂವಿಯ ಹೆಸರು ಆರ್ಥರ್ ದ ಕಿಂಗ್ ಅಂತ. ಇನ್ನೂ ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ ಈ ಸ್ಟೋರಿನ ರಿಯಲ್ ಕಥೆನ ಬೇಸ್ ಮಾಡಿ ತೆಗ್ದಿರೋದು. ತುಂಬಾನೇ ಚೆನ್ನಾಗಿರುತ್ತೆ, ಮಿಸ್ ಮಾಡ್ಕೋಬೇಡಿ. ಅದ್ರಲ್ಲೂ ಅನಿಮಲ್ ಲವರ್ಸ್ ಗಂತೂ ತುಂಬಾನೇ ಇಷ್ಟ ಆಗುತ್ತೆ, ಸೊ ಮಿಸ್ ಮಾಡ್ಕೋಬೇಡಿ. ಮೂವಿನ ಕೊನೆವರೆಗೂ ನೋಡಿ. ಸಿಂಪಲ್ ಆಗಿ ಈ ಮೂವಿಯ ಒನ್ ಲೈನರ್ ಹೇಳ್ಬೇಕಂದ್ರೆ, ವರ್ಷ ನಡೆಯೋ ಒಂದು ಅಡ್ವೆಂಚರಸ್ ಆಗಿರೋ ಗೇಮ್, ಜೊತೆಗೆ ಹೇಳ್ಬೇಕಂದ್ರೆ ತುಂಬಾನೇ ಡೇಂಜರಸ್ ಆದ ವರ್ಲ್ಡ್ ಚಾಂಪಿಯನ್ಶಿಪ್ ಇರೋ ತರ ಒಂದು ಗೇಮ್ ಅನ್ನೋದಕ್ಕಿಂತ ಮುಖ್ಯವಾಗಿ ರೇಸ್ ಅಂತ ಹೇಳ್ಬೋದು. ಇಂತ ಒಂದು ರೇಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಗೆಲ್ಲೋಷ್ಟು ಟ್ಯಾಲೆಂಟ್ ಇದ್ರೆ ಕೂಡ ನಮ್ ಹೀರೋ ಇದುವರೆಗೂ ಒಂದ್ಸತಿ ಕೂಡ ಅದ್ರಲ್ಲಿ ಗೆದ್ದಿರೋದಿಲ್ಲ. ಎಷ್ಟು ಸತಿ ಟ್ರೈ ಮಾಡ್ತಾ ಇದ್ರೆ ಕೂಡ ಮತ್ತೆ ಸೋಲ್ತಾ ಇದೀನಲ್ಲ ಅಂತ ಅವರು ಹಿಂದೆ ಹಾಕಿಲ್ಲ. ರಿಪೀಟೆಡ್ ಆಗಿ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸೋಲೋ ಗೆಲ್ವೋ ನೋಡೇ ಬಿಡೋಣ ಅಂತ ಧೈರ್ಯವಾಗಿ ಮುನ್ನುಗ್ತಾರೆ. ಅದ್ರಲ್ಲೂ ಸುಮಾರು ವರ್ಷಗಳ ನಂತರ ಒಂದು ಗ್ಯಾಪ್ ಆದ್ಮೇಲೆ ಮತ್ತೆ ಹೆಂಗಾದ್ರೂ ಮಾಡಿ ನಾನು ಚಾಂಪಿಯನ್ಶಿಪ್ ನ ಹೊಡಿಲೇಬೇಕು ಅಂತ ಈ ರೇಸ್ ನ ಆಡಕ್ಕೆ ಅಂತ ಬರ್ತಾರೆ. ಇವರ ಈ ದಾರಿಯಲ್ಲಿ ಇವರಿಗೆ ಸಾಥ್ ಕೊಡೋದಕ್ಕೆ ಅಂತ 5 ಇಂದ್ರಿಯ ಇರುವಂತ ಒಂದು ನಾಯಿ ಬಂದು ನಮ್ ಹೀರೋ ಹತ್ರ ಕೈ ಜೋಡಿಸುತ್ತೆ. ಈ ತರ 5 ಇಂದ್ರಿಯ ಇರೋ ಈ ನಾಯಿ ಪ್ಲಸ್ 6 ಇಂದ್ರಿಯ ಇರುವಂತ ನಮ್ಮ ಹೀರೋ. 6 ಇಂದ್ರಿಯ ಅಂತಂದ್ರೆ ಒಬ್ಬ ಮನುಷ್ಯನ್ಗೆ ತಾನೇ ಇರೋದು 6 ಸೆನ್ಸಸ್. ಸೊ ಆ ನಾಯಿ ಮತ್ತೆ ನಮ್ ಹೀರೋ ಈ ರೇಸ್ ನ ಯಾವ ರೀತಿ ಇವರಿಬ್ರು ಸೇರಿ ಸಕ್ಸಸ್ ಮಾಡ್ತಾರೆ ಅನ್ನೋದೇ ಈ ಮೂವಿಯ ಫುಲ್ ಸ್ಟೋರಿ. ಫಸ್ಟ್ ಆಫ್ ಆಲ್ ಇವರಿಬ್ರು ಸೇರಿ ಗೇಮ್ ಅಲ್ಲಿ ವಿನ್ ಆದ್ರ ಅನ್ನೋದೇ ಸ್ಟೋರಿ. ಬನ್ನಿ ನಾನು ಮತ್ತೆ ನೀವೆಲ್ಲ ಸೇರಿ ಈ ತರ ಬ್ಯೂಟಿಫುಲ್ ಅಡ್ವೆಂಚರಸ್ ಆಗಿರೋ ಈ ರೇಸ್ ಅಲ್ಲಿ ಪಾಲ್ಗೊಳ್ಳೋಣ. ಸ್ಟಾರ್ಟ್ ಮಾಡೋಣ ಇವತ್ತಿನ ಮೂವಿನ. ಈ ಮೂವಿಯ ಸ್ಟಾರ್ಟಿಂಗ್ ಸೀನ್ ಅಲ್ಲೇ 2015 ನಲ್ಲಿ ಒಂದು ಅಡ್ವೆಂಚರಸ್ ಆಗಿರೋ ಗೇಮ್ ನ ಅಂದ್ರೆ ಒಂದು ರೇಸ್ ನ ನಡೆಸ್ತಾ ಇದ್ದಾರೆ. ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ಅಂತ ದೇಶ ಮೂಲೆಯಿಂದ ತುಂಬಾ ಜನ ಬಂದಿರ್ತಾರೆ. ಒಂದು ಟೀಮ್ ಗೆ 4 ಜನ ಅಂತ ಇದ್ರಲ್ಲಿ ಪಾರ್ಟಿಸಿಪೇಟ್ ಮಾಡೋದು. ಅದ್ರಲ್ಲೂ ಈ ಗೇಮ್ ನ ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗೂ ತುಂಬಾ ಲೆವೆಲ್ಸ್ ನ ಕಂಡಕ್ಟ್ ಮಾಡ್ತಾರೆ. ಆದ್ರೆ ಯಾವೆಲ್ಲ ಲೆವೆಲ್ಸ್ ನ ಕಂಡಕ್ಟ್ ಮಾಡಿದ್ರು, ಯಾವ ಸ್ಟೇಜ್ ಅಲ್ಲಿ ಏನೇನೆಲ್ಲ ನಡೆಯುತ್ತೆ ಅಂತ ಹೋಗ್ತಾ ನೋಡೋಣ. ಈಗ ಪ್ರೆಸೆಂಟ್ ನಮ್ ಹೀರೋ ಅವರು ಎಲ್ಲಾ ಲೆವೆಲ್ಸ್ ನ ಕಂಪ್ಲೀಟ್ ಮಾಡಿ ಅವರ ಟೀಮ್ ಜೊತೆ ಫೈನಲ್ ಲೆವೆಲ್ ನ ಆಡೋದಕ್ಕೆ ಅಂತ ಗೇಮ್ ನ ಸ್ಟಾರ್ಟ್ ಮಾಡಿರ್ತಾರೆ. ಈ ವರ್ಷ ಮಾತ್ರ ಅಲ್ಲ, ಇದಕ್ಕೂ ಮುಂಚೆ ಸುಮಾರು ವರ್ಷಗಳಿಂದ ನಮ್ ಹೀರೋ ಇವ್ನ್ ಟೀಮ್ ಜೊತೆ ಈ ಗೇಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾನೆ ಇರ್ತಾರೆ. ಅಂದ್ರೆ ಈ ರೇಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾನೆ ಇರ್ತಾರೆ. ಬಟ್ ಇವಾಗವರೆಗೂ ಒಂದ್ಸತಿ ಕೂಡ ಅವರು ವಿನ್ ಆಗಿರೋದಿಲ್ಲ. ಅವ್ರಿಗೆ ಬೇಕಾಗಿರೋ ಪ್ರತಿಯೊಂದು ಟ್ಯಾಲೆಂಟು ಇದೆ, ಬಟ್ ಯಾಕೆ ಇದುವರೆಗೂ ವಿನ್ ಆಗಿಲ್ಲ ಅಂತ ನಾನ್ ಹೇಳ್ತಾ ಇಲ್ಲ, ಅಲ್ಲಿ ಕಾಮೆಂಟ್ರಿ ಕೊಡ್ತಾ ಇರ್ತಾರಲ್ಲ ಅವರು ನಮ್ ಹೀರೋ ಬಗ್ಗೆ ಹೊಗಳ್ತಾ ಇರ್ತಾರೆ. ಬಟ್ ಈ ಸರ್ತಿ ಹೆಂಗಾದ್ರೂ ಮಾಡಿ ವಿನ್ ಆಗ್ಬೇಕು ಅಂತ ಕಯಾಕಿಂಗ್ ಮಾಡೋದಕ್ಕೆ ಅಂತ ರೆಡಿ ಆಗ್ತಾರೆ. ಕಯಾಕಿಂಗ್ ಅಂದ್ರೆ ಆಲ್ಮೋಸ್ಟ್ ನಿಮ್ಗೆಲ್ಲ ಗೊತ್ತೇ ಇರುತ್ತೆ, ಅದೊಂದ್ ರೀತಿ ಬೋಟ್ ರೇಸ್ ತರನೇ. ಅದೇ ತರನೇ ಇವ್ರಿಗೆ ಫೈನಲ್ ಸ್ಟೇಜ್ ಅಲ್ಲಿ ಇರೋ ಒಂದು ರೇಸ್. ಆಕ್ಚುಲಿ ಒಂದು ಟೀಮ್ ಗೆ 4 ಮೆಂಬರ್ ಅಂತ ಹೇಳಿದ್ರಲ್ವಾ, ಇವ್ರಿಗೆ 2 ಬೋಟ್ ಕೊಡ್ತಾರೆ. ಇಬ್ರಿಬ್ರು ಒಂದೊಂದು ಬೋಟ್ ಅಲ್ಲಿ ಹೋಗ್ಬೇಕು. ಇವ್ರಿಗೆ ಆಪೋಸಿಟ್ ಆಗಿರೋದೇ ಆರ್ಥರೆಕ್ಸ್ ಅಂತ ಇನ್ನೊಂದು ಟೀಮ್. ಇವ್ರಿಬ್ರ ಮಧ್ಯೆ ಈಗ ಕಾಂಪಿಟೇಷನ್ ನಡೆಯೋದು. ಇವ್ರು ಕೂಡ ನಮ್ ಹೀರೋ ಟೀಮ್ ಜೊತೆನೆ ಓಡ್ ಬಂದ್ರು. ಆದ್ರೆ ನಮ್ ಹೀರೋ ಬಂದಿದ್ ಸ್ಪೀಡ್ ಗೆ ಫಸ್ಟ್ ನ ವಿನ್ ಆಗ್ಬೇಕು ಅಂತ ಹೇಳಿ ಅರ್ಜೆಂಟ್ ಆಗಿ ಬೋಟ್ ಎತ್ಕೊಂಡು ಅಲ್ಲಿಂದ ಮೂವ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಆದ್ರೆ ಆರ್ಥರೆಕ್ಸ್ ಅಂತ ಹೇಳ್ಬಿಟ್ಟು ಒಂದು ಟೀಮ್ ಅವ್ರು ಬಂದ್ರಲ್ಲ, ಅವ್ರಂತೂ ನಿಧಾನಕ್ಕೆ ನಿಂತ್ಕೊಂಡು ಪ್ರತಿಯೊಂದನ್ನು ಯೋಚನೆ ಮಾಡ್ತಾ ಇದಾರೆ. ಇವ್ರೇನ್ ಮಾಡ್ತಿದಾರಪ್ಪ, ಇವ್ರೇನೋ ಪ್ಲಾನ್ ಮಾಡ್ತಿದಾರಲ್ಲ ಅಂತ ನಮ್ ಹೀರೋ ಟೀಮ್ ಅಲ್ಲಿ ಒಬ್ಬ ಯೋಚನೆ ಮಾಡಿದ್ರೆ ಕೂಡ ನಮ್ ಹೀರೋ ಅವ್ರು ಏನೋ ಮಾಡ್ಕೊಂಡು ಹೋಗ್ತಾರೆ. ಗೆಲ್ಬೇಕಾಗಿರೋದನ್ನ ನಾವ್ ನೋಡ್ಬೇಕು ಅಂತ ಹೇಳಿ ನಮ್ ಹೀರೋ ಅರ್ಜೆಂಟ್ ಆಗಿ ಅವ್ರ ಟೀಮ್ ನ ಅಲ್ಲಿಂದ ಕರ್ಕೊಂಡು ಬೋಟಿಂಗ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಇದ್ರ ಬೋಟಿಂಗ್ ಮಾಡೋರ್ಗೆ ಮುಖ್ಯವಾಗಿ ಬೇಕಾಗಿರೋದು ಗಾಳಿ ಯಾವ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ ಅಂತ ನೋಡ್ಕೊಂಡು ಆ ಡೈರೆಕ್ಷನ್ ಅಲ್ಲಿ ಅವ್ರು ಹುಟ್ಟಾಕಿದ್ರೇನೆ ಇವ್ರು ರೀಚ್ ಆಗ್ಬೇಕಾಗಿರೋ ಜಾಗನ ಆದಷ್ಟು ಬೇಗ ರೀಚ್ ಮಾಡಕ್ಕಾಗತ್ತೆ. ಆದ್ರೆ ನಮ್ ಹೀರೋ ಅರ್ಜೆಂಟ್ ಅಲ್ಲಿ ಅದನ್ನೆಲ್ಲ ನೋಡ್ಕೊಂಡೇ ಇಲ್ಲ ಪಾಪ. ಅದರಿಂದ ಇವ್ರ ಟೀಮ್ ನ ನೀರೇ ಇಲ್ದಿರೋ ತರ ಒಂದು ಜಾಗ, ಹೇಳ್ಬೇಕಂದ್ರೆ ಇನ್ನು ಬುರ್ದೆ ಇರುತ್ತೆ, ಆತರ ಒಂದು ಜಾಗದಲ್ಲಿ ಕರ್ಕೊಂಡು ಹೋಗಿ ಪಾಪ ಸಿಕ್ಕಾಕಿಸ್ಬಿಡ್ತಾರೆ. ಪಾಪ ಇವರೆಲ್ಲ ಕಷ್ಟಪಟ್ಟು ಫೈನಲ್ ಸ್ಟೇಜ್ ವರ್ಗೂ ಬಂದು ಈ ತರದ್ರಲ್ಲಿ ಸಿಕ್ಕಾಕೊಂಡು ತುಂಬಾನೇ ಕಷ್ಟ ಪಡ್ತಾ ಇದಾರೆ. ಇವ್ರಿವಾಗಿ ಬುರ್ದೆಯಿಂದ ಆಮೆ ತರ ಜರ್ಕೊಂಡು ಹೋದ್ರೆ ಕೂಡ ಅವ್ರು ರೀಚ್ ಆಗ್ಬೇಕಾಗಿರೋ ಗೋಲ್ ನ ರೀಚ್ ಮಾಡೋದಿಲ್ಲ. ಅಷ್ಟರಲ್ಲಿ ಆಪೋಸಿಟ್ ಟೀಮ್ ಅವ್ರು ಹೋಗಿ ಅವ್ರ ಗೋಲ್ ನ ರೀಚ್ ಮಾಡಿ ಪ್ರೈಸ್ ಕೂಡ ತಗೊಂಡ್ ಮನೆಗೆ ಹೊಟ್ಟೋಗಿರ್ತಾರೆ. ಈ ತರ ಜಾಗದಲ್ಲಿ ಬಂದ್ ಸಿಕ್ಕಾಕಿಸ್ಬಿಟ್ರ ಅಂತ ಅವ್ರ ಟೀಮ್ ಅವರೇ ನಮ್ ಹೀರೋ ಮೇಲೆ ಜಗಳ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದಕ್ಕೂ ಮುಂಚೆ ಸೋತಂಗೆ ಈ ವರ್ಷ ಕೂಡ ಈ ರೇಸ್ ಅಲ್ಲಿ ಅವ್ರು ಸೋತೆ ಹೋಗ್ಬಿಟ್ರು. ಅದ್ರಲ್ಲಿ ಇವ್ರ ಟೀಮ್ ಅಲ್ಲಿ ಲಿಯೋ ಅಂತ ಒಬ್ಬ ಇರ್ತಾನೆ. ಅವನು ನಮ್ ಹೀರೋ ಮೇಲೆ ಟೆನ್ಷನ್ ಆಗಿ ಅವನದೊಂದು ಫೋಟೋ ತೆಗೆದು ಎಂದಿನಂತೆ ನೀರಿಂದ ಹೊರಗ್ ಬಂದು ಬುರ್ದೇನಲ್ಲಿ ಒದ್ದಾಡ್ತಾ ಇರೋ ಮೀನು ಅಂತ ಹೇಳಿ ನಮ್ ಹೀರೋ ಫೋಟೋನ ಹಿಡಿದು ಕೆಳಗಡೆ ಇತರ ಟೈಟಲ್ ಕಾರ್ಡ್ ಅನ್ನು ಹಾಕಿ ಅವನು ಸೋಷಿಯಲ್ ಮೀಡಿಯಾನಲ್ಲಿ ಪೋಸ್ಟೇ ಮಾಡ್ಬಿಟ್ಟ. ಇದರಿಂದ ಲೈಕ್ಸ್ ಫಾಲೋಯಿಂಗ್ಸ್ ಅಂತೂ ಕಿತ್ಕೊಂಡ್ ಹೋಗ್ತಾ ಇರುತ್ತೆ ಲಿಯೋಗೆ. ನಮ್ ಹೀರೋಗೂ ಅವಮಾನ ಆಗೋಯ್ತು. ಪಾಪ ಏನ್ ಮಾಡಕ್ಕಾಗತ್ತೆ, ರೇಸ್ ನ ಸೋತೋಗ್ಬಿಟ್ರು. ಈಗ ಒಂದು 3 ಇಯರ್ಸ್ ಆದ್ಮೇಲೆ ತೋರಿಸ್ತಾರೆ. ಡೊಮಿಂಗೋ ಅಂತ ಹೇಳ್ಬಿಟ್ಟು ಒಂದು ಸಿಟಿನ ತೋರಿಸ್ತಾರೆ. ಆ ಸಿಟಿ ತುಂಬಾನೇ ಬಿಸಿ ಆಗಿರುತ್ತೆ. ಆ ಸಿಟಿಯಲ್ಲಿ ಜನಗಳಿದ್ದಷ್ಟೇ ನಾಯಿಗಳು ಕೂಡ ಇದಾವೇನೋ. ಎಷ್ಟೊಂದ್ ನಾಯಿಗಳು ಇರ್ತಾವಲ್ಲ, ಅವುಗಳ ಮಧ್ಯೆ ನನಗೆ ಅಂತ ಯಾರು ಇಲ್ಲ, ನಾನೊಂದು ಅನಾಥೆ ಅಂತ ಹೇಳ್ಬಿಟ್ಟು ಒಂದೇ ಒಂದು ನಾಯಿ ನಿಂತಿರುತ್ತೆ. ಈ ನಾಯಿನೇ ಎಲ್ಲೋ ಇರೋ ನಮ್ ಹೀರೋ ಲೈಫ್ ನ ಚೇಂಜ್ ಮಾಡತ್ತೆ ಅಂತ ಹೇಳಿದ್ರೆ ನಂಬಕ್ಕಾಗತ್ತಾ? ಬಟ್ ಈ ಮೂವಿಯಲ್ಲಿ ನಡೆಯೋದಾದೆ, ಬನ್ನಿ ಏನಾಗುತ್ತೆ ಅಂತ ನೋಡೋಣ. ಅದು ಪಾಪ ಯಾರು ಇಲ್ದೆ ಸೈಲೆಂಟ್ ಆಗಿ ಒಂದ್ ಜಾಗದಲ್ಲಿ ಕೂತಿರುತ್ತೆ. ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. ಆಲ್ಮೋಸ್ಟ್ ಒಂದ್ 3-4 ವರ್ಷದಿಂದ ಯಾವ್ದೇ ಒಂದು ರೇಸ್ ಅಲ್ಲಿ ನಮ್ ಹೀರೋ ಪಾರ್ಟಿಸಿಪೇಟ್ ಮಾಡಿಲ್ಲ. ಅವ್ನ್ ಪಾಡ್ಗವನು ಮದ್ವೆ ಮಾಡ್ಕೊಂಡು ಒಂದು ಒಳ್ಳೆ ಜೀವನ ನಡೆಸ್ತಾ ಇರ್ತಾನೆ. ಮದ್ವೆ ಮಾಡ್ಕೊಂಡಿರೋ ಹುಡುಗಿ ಬೇರೆ ಯಾರು ಅಲ್ಲ, ಇದಕ್ಕೂ ಮುಂಚೆ ಇವ್ರ ಜೊತೆ ರೇಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿರೋ ಒಂದು ಹುಡುಗಿನೇ ಮದ್ವೆ ಮಾಡ್ಕೊಂಡಿರ್ತಾರೆ. ಪ್ಲಸ್ ಅವ್ರಿಗೆ 2-3 ವಯಸ್ಸಿರೋ ಒಂದು ಚಿಕ್ಕ ಮಗು ಕೂಡ ಇರ್ತಾಳೆ. ಅಷ್ಟೇ ಅಲ್ಲ, ನಮ್ ಹೀರೋಯಿನ್ ಅವರಪ್ಪ ಒಂದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ನ ಮಾಡ್ತಾ ಇರ್ತಾರೆ. ಅವ್ರ ಜೊತೆನೆ ಸೇರ್ಕೊಂಡು ಬಿಸ್ನೆಸ್ ಎಲ್ಲ ನೋಡ್ಕೊಳ್ತಾ ಇರ್ತಾರೆ. ಹೇಳ್ಬೇಕಂದ್ರೆ ನಮ್ ಹೀರೋಗೆ ಈ ಕೆಲಸ ಸ್ವಲ್ಪನೂ ಇಂಟ್ರೆಸ್ಟ್ ಇಲ್ಲ. ಒಂದೊಂದು ದಿನ, ಒಂದೊಂದು ಕ್ಷಣ, ಒಂದೊಂದು ಸೆಕೆಂಡ್ ಕೂಡ ಅವ್ರಿಗೆ ರೇಸ್ ಬಗ್ಗೆನೆ ಇರುತ್ತೆ ಗಮನ ಅಲ್ಲ. ಈ ತರ ಅವ್ರ ಜೀವನ ಸಾಕ್ತಾ ಇರ್ಬೇಕಾದ್ರೆ ಒಂದಿನ ಅವ್ರ ವೈಫ್ ಹತ್ರ ಇವ್ರು ಹೇಳ್ತಾರೆ, ನಾನ್
ನಾನ್ ಕೂಡ 15 ವರ್ಷದಿಂದ ರೇಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾನೆ ಇದ್ದೆ ಕಣೆ, ಆದ್ರೆ ಒಂದ್ಸತಿ ಕೂಡ ನಾನ್ ವಿನ್ನೇ ಆಗಿಲ್ಲ. ಅದ್ರಲ್ಲೂ ಹೋದ್ ರೇಸ್ ಅಲ್ಲಿ ನನ್ ಟೀಮ್ ಅಲ್ಲೇ ಇದ್ದಲ್ಲ ಒಬ್ಬ ಒಳ್ಳೆ ಸತ್ತೋಗಿರೋ ನಲಿ ಕಾಲಿದ್ದಂಗೆ ಆ ನನ್ ಮಗ ನನ್ ಫೋಟೋ ಎತ್ತಿ ಸೋಷಿಯಲ್ ಮೀಡಿಯಾನಲ್ಲೆಲ್ಲ ಹಾಕಿ ನನಗ್ ಅವಮಾನ ಮಾಡ್ಬಿಟ್ಟ. ಛೀ, ನನ್ ಬಗ್ಗೆ ನನಗೆ ಅಸಹ್ಯ ಆಗುತ್ತೆ ಅಂತ ಹೇಳಿ ಬೈಕೊಳ್ತಾ ಇದ್ದಾಗ ಹೀರೋಯಿನ್ ಅಂತಾಳೆ, ರೀ ಏನ್ರಿ ಆಯ್ತು, ಯಾವತ್ತು ಇಲ್ದಾಗ ಹೊಸದಾಗ್ ಮಾತಾಡ್ತಾ ಇದ್ದೀರಾ, ನೀವ್ ಎಂತವ್ರು ಅಂತ ನೀವ್ ಮರ್ತ್ ಬಿಟ್ರಾ? ನಿಮ್ಗಿರಷ್ಟು ಧೈರ್ಯ ಪ್ರಪಂಚದಲ್ಲಿ ಯಾರಿಗಾದ್ರೂ ಇದೆಯಾ? ನಿಮ್ಗೆ ಏನೀಗ ಆ ರೇಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು, ಹೆಂಗಾದ್ರೂ ಮಾಡಿ ಗೆಲ್ಬೇಕು ತಾನೆ. ಇನ್ ಸ್ವಲ್ಪ ದಿನದಲ್ಲ ರೇಸ್ ಬರ್ತಾ ಇದೆ ತಾನೆ, ನಿಮ್ಗೆ ಅಂತ ಒಂದು ಟೀಮ್ ನ ರೆಡಿ ಮಾಡ್ಕೊಳ್ಳಿ, ಸ್ಪಾನ್ಸರ್ಸ್ ನ ಹಿಡೀರಿ, ಹೋಗಿ ರೇಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ, ವಿನ್ ಆಗ್ರಿ ಅಂತ ಇವಳೆ ಸಾಥ್ ಕೊಡೋ ತರ ಮಾತಾಡ್ತಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ಹೀರೋಯಿನ್ ಕೂಡ ಒಂದು ರೇಸರೇ, ಆದ್ರೆ ಅವಳಿಗೆ ಮದ್ವೆ ಆಗಿ ಮಗು ಎಲ್ಲ ಆದ್ಮೇಲೆ ಅವಳಿಗೆ ಅದ್ರ ಮೇಲೆ ಗಮನ ಕೊಡ್ಬೇಕು ಅಂತ ಇಂಟ್ರೆಸ್ಟೇ ಇಲ್ಲ, ಫ್ಯಾಮಿಲಿನ ನೋಡ್ಕೊಂಡ್ರೆ ಸಾಕು ಅಂತ ಅವಳಿಗೆ ಗೇಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಲ್ಲ ಅಂತ ಹೇಳ್ಬಿಡ್ತಾಳೆ. ಸೊ ಈಗ ನಮ್ ಹೀರೋ ಇನ್ನೊಂದ್ 3 ಜನನ ರೆಡಿ ಮಾಡ್ಬೇಕು, ಸ್ಪಾನ್ಸರ್ಸ್ ನ ಹಿಡಿಬೇಕು. ಅದಕ್ಕೋಸ್ಕರ ಫಸ್ಟ್ ಚೀಕಾ ಅಂತ ಹೇಳಿ ಒಬ್ಬನ ಮೀಟ್ ಮಾಡಕ್ಕೆ ಅಂತ ಹೋಗ್ತಾರೆ. ಇವ್ರು ಬಂದು ಇದಕ್ಕೂ ಮುಂಚೆ ನಮ್ ಹೀರೋ ಆಡಿದ ರೇಸ್ ಅಲ್ಲಿ ಆರ್ಥ್ರೆಕ್ಸ್ ಅಂತ ಹೇಳ್ಬಿಟ್ಟು ಆಪೋಸಿಟ್ ಟೀಮ್ ಅವ್ರು ಇದ್ರಲ್ಲ, ಅವ್ರ ಟೀಮ್ ಅಲ್ಲಿ ನ್ಯಾವಿಗೇಟರ್ ಆಗಿ ಕೆಲಸ ಮಾಡಿರೋರು. ಇವ್ರಿಗೆ ಅಂತ ಕೊಟ್ಟಿರೋ ಟಾಸ್ಕ್ ಅಲ್ಲಿ ಯಾವ ರೂಟ್ ಅಲ್ಲಿ ಬೇಗ ಹೋದ್ರೆ ಅವ್ರ ಟಾರ್ಗೆಟ್ ನ ರೀಚ್ ಮಾಡಬಹುದು ಅಂತ ಪ್ರತಿಯೊಂದು ದಾರಿನ ಕೂಡ ಹೇಳೋ ತರ ಒಂದು ನ್ಯಾವಿಗೇಟರ್, ತುಂಬಾನೇ ಟ್ಯಾಲೆಂಟೆಡ್ ಪರ್ಸನ್ ಅಂತಾನೆ ಹೇಳ್ಬೋದು. ಆದ್ರೆ ಒಂದ್ 2-3 ವರ್ಷದ ಹಿಂದೆ ಅವರ ಮಣ್ಕಾಲ್ಗೆ ಏಟ್ ತಗ್ಲಿರೋದ್ರಿಂದ ಇನ್ಮೇಲೆ ಇವ್ರನ್ನ ನಮ್ ಟೀಮ್ ಅಲ್ಲಿ ಇಟ್ಕೊಂಡ್ರೆ ನಾವ್ ಮುಂದಕ್ಕೆ ಹೋಗಕ್ಕಾಗಲ್ಲ ಅಂತ ಇವ್ರನ್ನ ಆರ್ಥ್ರೆಕ್ಸ್ ಟೀಮ್ ಅವರು ತೆಗೆದ್ಬಿಟ್ಟಿರ್ತಾರೆ. ಅದಕ್ಕೀಗ ಹೀರೋ ಬಂದು ಹೇಳ್ತಾನೆ, ನಾನ್ ಈ ಸತಿ ನಡೀತಿರೋ ರೇಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಇನ್ನು ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ ನಾವು ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ನಮ್ ಟೀಮ್ಗೆ ನೀವ್ ನ್ಯಾವಿಗೇಟರ್ ಆಗಿ ಬರೋದಕ್ಕೆ ಇಷ್ಟ ಪಡ್ತೀರಾ? ನಿಮ್ಗೆ ಕಾಲೆಲ್ಲ ಓಕೆನಾ, ಇಲ್ಲ ನಾರ್ಮಲ್ ಆಯ್ತಾ ಅಂತ ಕೇಳಿದಾಗ ಆ ಚಿಕ್ಕಿಯನವರು ಹೇಳ್ತಾರೆ, ಕಾಲ್ ನೋವು ಅದೆಲ್ಲ ಇದ್ದೇ ಇದೆ, ಬಟ್ ಈ ತರ ದೊಡ್ಡ ಆಪರ್ಚುನಿಟಿ ಬಂದಾಗ ನನಗೆ ಅದನ್ನ ಮಿಸ್ ಮಾಡ್ಕೊಳಕ್ಕಾಗತ್ತೆ, ಖಂಡಿತ ನಾನು ನಿಮ್ ಟೀಮ್ ಅಲ್ಲಿ ಜಾಯ್ನ್ ಆಗ್ತೀನಿ ಅಂತ ಅವರು ತುಂಬಾ ಇಷ್ಟದಿಂದಾನೆ ನಮ್ ಹೀರೋ ಟೀಮ್ ಅಲ್ಲಿ ಜಾಯ್ನ್ ಆಗಕ್ಕೆ ಒಪ್ಕೊಳ್ತಾರೆ. ನಮ್ ಹೀರೋ ಅನ್ಕೊಂಡಿರ್ತಾರ ಅವ್ರ ಟೀಮ್ ನ ಕೂಡ ಫಾರ್ಮ್ ಮಾಡ್ಬಿಟ್ಟಿದಾನೆ ಅಂತ ಕಾಣಿಸುತ್ತೆ. ಈಗ ಡೈರೆಕ್ಟ್ ಆಗಿ ಸ್ಪಾನ್ಸರ್ಸ್ ನ ಮೀಟ್ ಮಾಡಕ್ಕೆ ಅಂತ ಬಂದಿರ್ತಾನೆ. ಆಕ್ಚುಲಿ ನಮ್ ಹೀರೋ ಬಗ್ಗೆ ನಮ್ಗೆ ಹೆಂಗ್ ಚೆನ್ನಾಗ್ ಗೊತ್ತು, ಅದೇ ತರನೇ ಅಲ್ಲಿರೋ ಸ್ಪಾನ್ಸರ್ಸ್ ಗೆ ಕೂಡ ನಮ್ ಹೀರೋ ಬಗ್ಗೆ ಚೆನ್ನಾಗೇ ಗೊತ್ತು. ಎಷ್ಟೇ ನಮ್ ಹೀರೋ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಫಸ್ಟ್ 10 ಪ್ಲೇಸಸ್ ಒಳಗಡೆ ಬಂದ್ರೆ ಕೂಡ ಈ ಪ್ರಪಂಚ ಯಾವತ್ತೂ ಫಸ್ಟ್ ಪ್ಲೇಸ್ ಬರೋರ್ನ ಮಾತ್ರ ತಾನೆ ಬೈನಾಕ್ಯುಲರ್ ಇಟ್ಟು ಫೋಕಸ್ ಮಾಡಿ ನೋಡೋದು. ಅದೇ ತರನೇ ನಮ್ ಹೀರೋ ಕೂಡ ಒಬ್ಬ ಕೈಲಾಗದೇ ಇರೋನು ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಇನ್ನೂ ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ 15 ವರ್ಷದಿಂದ ಎಷ್ಟೆಲ್ಲ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಾನೆ, ಬಟ್ 1 ವರ್ಷ ಕೂಡ ಅವನು ಗೆದ್ದೇ ಇರೋದಿಲ್ಲ. ಸೊ ಸ್ಪಾನ್ಸರ್ಸ್ ಎಲ್ಲ ಇವ್ನ್ಗೆ ಹೆಂಗಪ್ಪ ಸ್ಪಾನ್ಸರ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅವ್ರ ಅಂತಾರೆ, ಸರಿ ಆಯ್ತು, ಹೆಂಗೋ ಬರೋದ್ ಬಂದಿದ್ಯಾ, ನಿಮ್ ಟೀಮ್ ಅಲ್ಲಿ ಯಾರೆಲ್ಲ ಇದಾರೆ ಹೇಳಿ, ಕ್ಯಾಪ್ಟನ್ ಅಂತ ನೀನೊಬ್ಬ ಇದ್ಯಾ, ಇನ್ 3 ಜನ ಯಾರು ಅಂತ ಕೇಳ್ತಾರೆ. ಇವ್ರು ಬಂದು ಫಸ್ಟ್ ಆ ಚಿಕ್ಕಿ ಅವ್ರದ್ದು ಫೋಟೋನ ತೋರಿಸ್ತಾರೆ. ಅವ್ರ ಫೋಟೋನ ನೋಡಿದ ತಕ್ಷಣ ಅಲ್ಲಿರೋ ಸ್ಪಾನ್ಸರ್ಸ್ ಎಲ್ಲ ಕೇಳ್ತಾರೆ, ಇವನನ್ನ ಅವ್ರ ಸ್ವಂತ ಟೀಮ್ ಅವ್ರೆ ಇನ್ನೇನಕ್ಕೂ ಪ್ರಯೋಜನ ಇಲ್ಲ ಅಂತ ಓಡಿಸ್ಬಿಟ್ಟಿದ್ದಾರೆ, ಈಗ ಅವನನ್ನ ನಿಮ್ ಟೀಮ್ ಅಲ್ಲಿ ಇಟ್ಕೊಂಡು ನೀನ್ ಗೆಲ್ತೀಯಾ? ಸರಿ ಆಯ್ತು, ಅವ್ನ್ ಓಕೆ, ಇನ್ನೊಬ್ರು ಯಾರು ಅಂತ ಕೇಳಿದಾಗ ಈಗ ಎರಡನೇದಾಗಿ ಒಂದು ಹುಡುಗಿ ಫೋಟೋನ ತೋರಿಸ್ತಾರೆ. ಎಲ್ಲಾ ಟೀಮ್ ಅಲ್ಲೂ ಕಂಪಲ್ಸರಿ ಒಂದು ಹುಡುಗಿ ಇರ್ಬೇಕನ್ನೋದು ರೂಲ್ಸ್. ಅದ್ರಿಂದಾನೇ ನಮ್ ಹೀರೋ ಈ ಹುಡುಗಿನ ಚೂಸ್ ಮಾಡಿರ್ತಾರೆ. ಈ ಹುಡುಗಿ ಯಾರಂದ್ರೆ ಹ್ಯೂಗೋ ಅಂತ, ತುಂಬಾ ದೊಡ್ಡ ಮೌಂಟನ್ ಕ್ಲೈಂಬರ್ ಅವರ ಮಗಳು. ಈಗ ಆ ಹುಡುಗಿನ ಮೀಟ್ ಮಾಡ್ಬೇಕು ಅಂತ ಆ ಜಾಗಕ್ಕೆ ಹೋಗೋ ನಮ್ ಹೀರೋ ಆ ಹುಡುಗಿಯವ್ರ ಅಪ್ಪ ಇನ್ಸ್ಟ್ರಕ್ಷನ್ಸ್ ನ ಕೇಳ್ಕೊಂಡು ಆ ಮೌಂಟನ್ ನ ಹತ್ತಾ ಇರ್ತಾಳೆ. ಆ ಹುಡುಗಿ ಜೊತೆನೆ ನಮ್ ಹೀರೋ ಕೂಡ ಹತ್ತಾ ಇರ್ತಾನೆ. ಹಂಗ ಹತ್ತಾ ಇರ್ಬೇಕಾದ್ರೇನೆ ಇವನೇ ಹುಡುಗಿನ ಅಪ್ರೋಚ್ ಮಾಡಿ ಕೇಳ್ತಾನೆ, ಬಾಮ್ಮ ಬಂದು ನಮ್ ಟೀಮ್ ಅಲ್ಲಿ ಜಾಯ್ನ್ ಆಗೋ ಅಂತ. ಆ ಹುಡುಗಿಗೆ ಟೀಮ್ ಅಲ್ಲಿ ಜಾಯ್ನ್ ಆಗ್ಬೇಕು ಅಂತ ಇಂಟ್ರೆಸ್ಟ್ ಏನು ಇಲ್ಲ, ಆದ್ರೆ ಹುಡುಗಿಯವ್ರ ಅಪ್ಪಗೆ ಇಷ್ಟ ಆಗುತ್ತೆ. ನಮ್ಮ ಮಗಳು ಈ ತರ ಕಾಂಪಿಟೇಷನ್ ಅಲ್ಲೆಲ್ಲ ವಿನ್ ಆದ್ರೆ ನನಗೊಂದು ಹೆಮ್ಮೆ ತಾನೆ ಅಂತ ಹೇಳಿ ಅವ್ರ ಮಗಳಿಗೆ ಹೇಳ್ತಾರೆ. ಅದಕ್ಕೋಸ್ಕರ ಅವಳು ಒಪ್ಕೊಂಡು ಇವ್ರ ಟೀಮ್ ಅಲ್ಲಿ ಜಾಯ್ನ್ ಆಗ್ತಾಳೆ. ಇವಳ ಫೋಟೋ ತೋರಿಸಿದ ತಕ್ಷಣ ಇವಳ ಬಗ್ಗೆ ಕೇಳಿದ ತಕ್ಷಣ ಆ ಸ್ಪಾನ್ಸರ್ಸ್ ಕೂಡ ಈ ಹುಡುಗಿ ಟೀಮ್ ಅಲ್ಲಿ ಜಾಯ್ನ್ ಆಗಿರೋದ್ರಲ್ಲಿ ನಮ್ಗೇನು ಅಭ್ಯಂತರ ಇಲ್ಲ ಅಂತ ಹೇಳ್ಬಿಡ್ತಾರೆ. ಸರಿ ಅಂತ ನಮ್ ಹೀರೋ 3ನೇವ್ರ ಬಗ್ಗೆ ಹೇಳಕ್ ಹೋಗೋಷ್ಟ್ರಲ್ಲೇ ಆ ಸ್ಪಾನ್ಸರ್ಸ್ ನಮ್ ಹೀರೋನ ಸ್ಟಾಪ್ ಮಾಡ್ತಾರೆ. ನಿಮ್ ಟೀಮ್ ಅಲ್ಲಿ ಯಾರು ಇರ್ಬೇಕು ಅಂತ ಇಬ್ಬರನ್ನ ನೀನೇ ಸೆಲೆಕ್ಟ್ ಮಾಡ್ಕೊಂಡೆ, 3ನೇದಾಗಿ ನಿಮ್ ಟೀಮ್ ಅಲ್ಲಿ ಯಾರು ಇರ್ಬೇಕು ಅಂತ ನಾವ್ ಸೆಲೆಕ್ಟ್ ಮಾಡ್ತೀವಿ, ಆತರ ನಾವ್ ಹೇಳೋರನ್ನ ನಿಮ್ ಟೀಮ್ ಅಲ್ಲಿ ಜಾಯ್ನ್ ಮಾಡ್ಕೊಂಡ್ರೆ ನಾವ್ ಸ್ಪಾನ್ಸರ್ ಮಾಡಕ್ ಆಗೋದು ಅಂತ ಸ್ಟ್ರಿಕ್ಟ್ ಆಗಿ ಹೇಳ್ಬಿಡ್ತಾರೆ. ಸರಿ, ಅವ್ರು ಎಷ್ಟು ಸ್ಟ್ರಿಕ್ಟ್ ಆಗಿ ಹೇಳ್ತಿದಾರಲ್ಲ, ಯಾರನ್ನಪ್ಪ ಹೇಳ್ತಿದಾರೆ ಅಂತ ನೋಡಿದ್ರೆ ಇದಕ್ಕೂ ಮುಂಚೆ ಟೀಮ್ ಅಲ್ಲಿ ಇದ್ದ ಅಯ್ಯೋ ಅಂತ ಒಬ್ಬ ನಮ್ ಹೀರೋನ್ ಕೂಡ ಫೋಟೋನೆಲ್ಲ ತೆಗೆದು ಸೋಷಿಯಲ್ ಮೀಡಿಯಾನೆಲ್ಲ ಅವಮಾನ ಮಾಡಿದ್ದಲ್ಲ, ಅವನನ್ನ ಇವ್ರೇನಕ್ಕಪ್ಪ ಅವನನ್ನ ರೆಫರ್ ಮಾಡ್ತಿದ್ದಾರೆ ಅಂತ ನೋಡಿದ್ರೆ ಅವ್ನ್ಗೆ ಫಾಲೋವರ್ಸ್ ಜಾಸ್ತಿ ಇದಾರೆ. ಅವನು ಪ್ರತಿಯೊಂದನ್ನ ಕೂಡ ಫೋಟೋ ತೆಗೆದು ಅವ್ನ್ ಸೋಷಿಯಲ್ ಮೀಡಿಯಾನಲ್ಲಿ ಆಗ್ತಾ ಇರೋದ್ರಿಂದ ಈ ಸ್ಪಾನ್ಸರ್ಸ್ ಗೆ ಕೂಡ ಸ್ವಲ್ಪ ಪಬ್ಲಿಸಿಟಿ ಸಿಗುತ್ತೆ ಅಂತ ಅವ್ರು ಇವನನ್ನ ನಮ್ ಹೀರೋ ಟೀಮ್ ಅಲ್ಲಿ ಜಾಯ್ನ್ ಮಾಡ್ಕೊಳಕ್ ಹೇಳೋದು. ಆದ್ರೆ ನಮ್ ಹೀರೋಗ್ ಅವ್ನ ಬಗ್ಗೆ ಚೆನ್ನಾಗೇ ಗೊತ್ತಲ್ವಾ. ಮುಖ್ಯವಾಗಿ ಹೇಳ್ಬೇಕಂದ್ರೆ ನಮ್ ಹೀರೋ ಪ್ರಾಬ್ಲಮ್ ಕೂಡ ಅದೇ ಅಲ್ವಾ. ಈ ಟೀಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋರ್ಗೆ ಅಂದ್ರೆ ಈ ರೇಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋರ್ಗೆ ಗಮನ ತುಂಬಾನೇ ಮುಖ್ಯ. ಇವ್ನ್ ಬರೀ ಇವ್ನ್ ಗಮನನೆಲ್ಲ ಫೋಟೋಸ್ ಎತ್ತೋದ್ರಲ್ಲಿ ವಿಡಿಯೋಸ್ ಎತ್ತೋದ್ರಲ್ಲಿ ಇಟ್ಕೊಂಡ್ರೆ ಇನ್ ರೇಸ್ ಹೆಂಗ್ ವಿನ್ ಆಗಕ್ಕಾಗತ್ತೆ ಅಂತ ನಮ್ ಹೀರೋ ಕೂಡ ಅವ್ನ ಟೀಮ್ ಅಲ್ಲಿ ಬೇಡ ಅಂತ ವಾದಿಸ್ತಾ ಇರ್ತಾರೆ. ಅಷ್ಟೇ ಅಲ್ಲ, ನಮ್ ಹೀರೋ ಹೇಳ್ತಾರೆ, ಅದಕ್ಕೆ ನಾನು ಹೇಳ್ತಾ ಇರೋದು ಅವನ್ಗಿಂತ ತುಂಬಾನೇ ಬೆಸ್ಟ್ ಆಗಿರೋ ಒಬ್ಬ ಪ್ಲೇಯರ್ ನನ್ ಜೊತೆ ಇದ್ದಾನೆ, ಸೊ ನಾನು ಅವನನ್ನೇ ನನ್ ಟೀಮ್ ಅಲ್ಲಿ ಜಾಯ್ನ್ ಮಾಡಿಸ್ಕೊಳ್ತೀನಿ ಅಂತ ಹೇಳ್ತಾ ಇದ್ರೆ ಸ್ಪಾನ್ಸರ್ಸ್ ಒಪ್ಕೊಳ್ತಾನೆ ಇಲ್ಲ, ಅವ್ರ ಮಾತ್ ಮೇಲೆನೆ ನಿಲ್ತಾ ಇದಾರೆ. ಹೀರೋ ಕೂಡ ಬಿಡದೆ ವಾದಿಸ್ತಾ ಇರೋದ್ರ ನೋಡ್ಬಿಟ್ಟು ಹೀರೋಗೋಸ್ಕರ ಫೇವರ್ ಆಗಿ ಮಾತಾಡೋ ಒಬ್ರು ಇರ್ತಾರ ಟೀಮ್ ಅಲ್ಲಿ. ಅವ್ರಂತಾರೆ, ಹೀರೋ ಸ್ವಲ್ಪ ನೀವು ಹೊರಗಡೆ ಇರಿ, ನಾನು ಇವ್ರ ಹತ್ರ ಮಾತಾಡ್ಬಿಟ್ಟು ಆಮೇಲೆ ನಿಮ್ನ ಕರಿತೀನಿ ಅಂದಾಗ ಹೀರೋ ಕೂಡ ಏನು ಮಾತಾಡಲ್ಲ. ಸರಿ ಆಯ್ತು ಅಂತ ಅವ್ನ ಫೈಲ್ ಎಲ್ಲ ತಗೊಂಡು ಅಲ್ಲಿಂದ ಹೋಗೋದಕ್ಕೂ ಮುಂಚೆ ಇವ್ರ ಕಡೆ ತಿರುಗ್ಬಿಟ್ಟು ಒಂದ್ ಮಾತನ್ನ ಹೇಳ್ತಾನೆ, ನಾನ್ ನಿಮ್ ಹತ್ರ ಒಂದು ಚಿಕ್ಕ ಕಥೆಯನ್ನ ಹೇಳ್ಬೇಕು. ನಾನ್ ಚಿಕ್ಕವನಾಗಿರ್ಬೇಕಾದ್ರೇನೆ ನಾನ್ ಬಾಸ್ಕೆಟ್ ಬಾಲ್ ಟೀಮ್ ಅಲ್ಲಿ ಇದ್ದೆ. ಒಂದ್ ಸ್ಟೇಜ್ ಗೆ ನಾನ್ ಚೆನ್ನಾಗಿ ಆಡ್ತಾ ಇಲ್ಲ ಅಂತ ಹೇಳಿ ನನ್ನ ಟೀಮ್ ಇಂದಾನೆ ತೆಗೆದ್ಬಿಟ್ರು. ಆದ್ರೆ ನನ್ಗೆ ಸಖತ್ ಬೇಜಾರಾಗೋಯ್ತು, ಏನಪ್ಪಾ ಇದು ಇಷ್ಟು ಕಷ್ಟಪಟ್ಟು ನಾನು ಆಡ್ತಾ ಇದ್ದೀನಿ, ಅವಾಗೂ ನಾನು ಆಡೋದ್ ಸರಿ ಇಲ್ಲ ಅಂತ ನನ್ನ ಗೇಮ್ ಇಂದ ತೆಗೆದ್ಬಿಟ್ರಲ್ಲ ಅಂತ ನನ್ ಕೋಪಕ್ಕೆ ಆ ಗ್ರೌಂಡ್ ನ ರೌಂಡ್ ಹೊಡಿತಾ ಇದ್ದೆ
ನಡೀತಾನೆ ಇದ್ದೆ. ನನ್ ಶೂ ಎಲ್ಲ ಕಿತ್ತೋಗಿ ನನ್ ಬ್ಲಡ್ ಬರೋವರೆಗೂ ನಾನ್ ನೋಡಿದೀನಿ. ಅಷ್ಟೇ ನನ್ ಕೈಲಿ ನಡಿಯಕ್ ಆಗಲ್ಲ ಅಂತ ನಾನ್ ಬಿದ್ದಿದ್ದೆ. ಆಗ ನಮ್ಮ ಅಮ್ಮನೇ ಬಂದು ನನ್ನ ಎತ್ಕೊಂಡು ಹೋಗಿದ್ದಾರೆ ಮನೆಗೆ. ಅಷ್ಟೇ ಅಲ್ಲ, ಹಾಸ್ಪಿಟಲ್ ಎಲ್ಲ ಕೂಡ ಅಡ್ಮಿಟ್ ಮಾಡಿ ನನ್ ಕಾಲ್ಗೆ ಬ್ಯಾಂಡೇಜ್ ಎಲ್ಲ ಕೂಡ ಹಾಕಿದ್ರು. ಆದ್ರೂ ನಾನ್ ಟೈರ್ಡ್ ಆಗಿದ್ದಿಲ್ವೇ. ನೆಕ್ಸ್ಟ್ ಡೇ ಇಂದ ಮತ್ತೆ ನಾನು ಅದೇ ಕೆಲಸನ ಮಾಡಿದೆ. ಗ್ರೌಂಡ್ ಸುತ್ತ ಓಡಿ 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 ನನ್ ಕಾಲ್ ನೋವಾಗೋವರೆಗೂ ನಾನು ನೋಡಿದೀನಿ. ಈ ತರ ಒಂದಿನ 2 ದಿನ ಮಾಡಿಲ್ಲ, ಕಂಟಿನ್ಯೂಸ್ ಆಗಿ ನಾನು ಮಾಡಿದೀನಿ. ಒಂದ್ ಸ್ಟೇಜ್ಗೆ ಏನಾಯ್ತಂದ್ರೆ ನನಗದು ಪ್ರಾಕ್ಟೀಸ್ ಆಗೋಯ್ತು, ನನಗೆ ನೋವೇ ಇಲ್ದಂಗ್ ಆಗೋಯ್ತು. ಸರಿ, ಇವಾಗ ಏನಕ್ಕೆ ಕತೆ ಹೇಳ್ತಾ ಇದೀನಿ ಅಂತ ನೀವು ನನ್ನ ಕೇಳ್ಬೋದು. ಚಿಕ್ಕ ವಯಸ್ಸಲ್ಲೇ ನಾನು ಇಂತ ನೋವು ನಾನು ನೋಡಿ ಬದುಕಿರೋನು. ಈ ರೇಸ್ ಅಲ್ಲಿ ಮುಖ್ಯವಾದ ವಿಷಯ ಏನ್ ಗೊತ್ತಾ, ಎಷ್ಟೇ ನೋವಾದ್ರೂ ಕೂಡ ತಡ್ಕೋಬೇಕು ಅಂತ. ಆ ನೋವನ್ನ ನಾನು ಚಿಕ್ಕ ವಯಸ್ಸಲ್ಲೇ ತಡ್ಕೊಂಡಿದ್ದೀನಿ ಅಂತಂದ್ರೆ ಇವಾಗ ಬರೋ ನೋವಲ್ಲ ನನ್ಗೆ ಏನ್ ಹೆಚ್ಚಲ್ಲ. ಸ್ವಲ್ಪ ಮುಂಚೆ ಏನಂದ್ರಿ, ನನಗೆ ಕಾಂಪಿಟೇಷನ್ ಅಲ್ಲಿ ವಿನ್ ಆಗಲ್ಲ ಅಂತ ಹೇಳಿದ್ರಲ್ಲ, ನನ್ನ ತುಂಬಾನೇ ಕೀಳ್ಮಟ್ಟವಾಗಿ ನೀವು ಟ್ರೀಟ್ ಮಾಡಿದ್ರಲ್ಲ. ನೀವು ನನಗೆ ಸ್ಪಾನ್ಸರ್ ಮಾಡ್ತಿರೋ ಬಿಡ್ತಿರೋ ಅನ್ನೋದು ಸೆಕೆಂಡರಿ. ನೀವು ಮಾಡಿಲ್ಲ ಅಂದ್ರೆ ನಾನು ಬೇರೆಯವ್ರನ್ನ ಹಿಡಿಯೋದಕ್ಕೆ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ನಾನು ನಿಮ್ ಮುಂದೆ ಚಾಲೆಂಜ್ ಮಾಡ್ತಾ ಇದೀನಿ ನೋಡಿ. ಈಗ ನಡೀತಾರೆ ಈ ಕಾಂಪಿಟೇಷನ್ ನಾನು ವಿನ್ ಆಗಿ ನಮ್ ಫೋಟೋನ ನಿಮ್ಮ ಈ ಆಡಿಟೋರಿಯಂ ಸೆಂಟರ್ ಹಾಲ್ ಅಲ್ಲಿ ನಾನು ಹಾಕೋ ತರ ಮಾಡಿಲ್ಲ ಅಂತಂದ್ರೆ ನಾನ್ ನಮ್ಮ ಅಪ್ಪನ್ ಗುಟ್ಟದವನೇ ಅಲ್ಲ ಅಂತ ಹೇಳಿ ಸಖತ್ ಮಾಸಾಗಿ ಡೈಲಾಗ್ ನ ಹಾಕ್ಬಿಟ್ಟು ಅಲ್ಲಿಂದ ಹೊರಗಡೆ ಹೋಗ್ತಾನೆ. ಸ್ವಲ್ಪ ಹೊತ್ತಲ್ಲೇ ನಮ್ ಹೀರೋಗೆ ಫೇವರ್ ಆಗಿ ಒಬ್ಬ ಮಾತಾಡಿರ್ತಾನಲ್ಲ, ವೈಟ್ ಕಲರ್ ಕೋಟ್ ಹಾಕೊಂಡಿರೋನು, ಅವ್ನು ಹೊರಗಡೆ ಬಂದು ಹೇಳ್ತಾನೆ, ಏನ್ ಸಕ್ಕದಾಗ ಮಾತಾಡ್ದೆ ಗೊತ್ತಾ ನೀನ್ ಒಳಗಡೆ. ನೀನ್ ಮಾತಾಡಿದ ಫೋರ್ಸ್ಗೆ ಅವ್ರಿಗೆಲ್ಲ ಶಾಕೇ ಆಗೋಯ್ತು. ಆದ್ರೂ ಅವರು $1,00,000 ಎಲ್ಲ ಕೊಡಕ್ ಆಗಲ್ಲ ಅಂತ ಹೇಳಿದ್ದಾರೆ. ಒಂದ್ $50,000 ಬೇಕಾಗಿದ್ರೆ ಕೊಡ್ಬೋದು. ಜೊತೆಗೆ ಆ ಲಿಯೋ ಅನ್ನೋನು ನಿಮ್ ಗ್ರೂಪ್ ಅಲ್ಲಿ ಇರ್ಲೇಬೇಕು ಅಂತ ಹೇಳ್ತಿದ್ದಾರೆ. ಈ ಕಂಡೀಷನ್ ಗೆ ಓಕೆ ಅಂತಂದ್ರೆ ಅವರು ಸ್ಪಾನ್ಸರ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಅಂತ ಇವರು ಕಂಡೀಷನ್ ಆಗಿ ಹೇಳ್ಬಿಡ್ತಾರೆ. ಸರಿ, ಏನೋ ಮಾಡ್ಕೊಂಡು ಹಾಳಾಗೋಗಿ ಅಂತ ನಮ್ ಹೀರೋನ ಅದಕ್ಕೆ ಒಪ್ಕೊಂಡು ಈಗ ಲಿಯೋ ಹತ್ರ ಮಾತಾಡೋದಕ್ಕೆ ಅಂತ ಅವನ ಹತ್ರ ಹೋಗ್ತಾರೆ. ಆಕ್ಚುಲಿ ಲಿಯೋ ಗೊತ್ತೇ ಇರುತ್ತೆ ಸ್ಪಾನ್ಸರ್ಸ್ ಇವನ ಹತ್ರ ಇರೋ ಫಾಲೋವರ್ಸ್ ನ ನೋಡಿ ಅವರೇ ಹೀರೋನ ಇವನ ಹತ್ರ ಕಳ್ಸಿರೋದು ಅಂತ ಅವನ್ಗೊಂಥರ ಹೆಮ್ಮೆ ಆಗ್ತಾ ಇರುತ್ತೆ. ಹೀರೋ ಹೋಗಿ ಮಾತಾಡೋದಕ್ಕೂ ಮುಂಚೆನೆ ಸರಿ ಆಯ್ತು, ಇಷ್ಟೆಲ್ಲ ಏನು ಕೇಳ್ಬೇಕಾಗಿಲ್ಲ, ನಾನು ನಿನ್ ಟೀಮ್ ಅಲ್ಲಿ ಜಾಯ್ನ್ ಆಗ್ತೀನಿ ಅಂತ ಒಪ್ಕೊಂಡ್ಬಿಡ್ತಾನೆ. ಈಗ ಕಾಂಪಿಟೇಷನ್ ಸ್ಟಾರ್ಟ್ ಆಗೋದಕ್ಕೆ ಬರೀ 4 ದಿನ ಟೈಮ್ ಇರೋದು. ಈಗ ನಮ್ ಹೀರೋ ಅವ್ರ ಟೀಮ್ ಅಲ್ಲಿ ಇರೋ 4 ಜನ ಯಾರಂದ್ರೆ, ಒಂದು ಹೀರೋ, ಸೆಕೆಂಡ್ ಒನ್ ಲಿಯೋ, ಥರ್ಡ್ ಬಂದು ಚಿಕ್ಕಿ, ಫೋರ್ತ್ ಬಂದು ಬೆಕಾ. ಮೌಂಟನ್ ಕ್ಲೈಂಬಿಂಗ್ ಮಾಡಿದ್ಲಲ್ಲ ಆ ಹುಡುಗಿ ಹೆಸರೇ ಬೆಕಾ ಅಂತ. ಈಗ ಈ 4 ಜನನು ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಡೊಮಿಂಗೋ ಅನ್ನೋ ಒಂದು ಸಿಟಿಗೆ ಬಂದಿರ್ತಾರೆ. ಇದೇ ಕಾಂಪಿಟೇಷನ್ ಅಲ್ಲೇ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅಂತ ಇದಕ್ಕೂ ಮುಂಚೆ ಆಥ್ರೆಕ್ಸ್ ಟೀಮ್ ಅಂತ ಹೇಳ್ಬಿಟ್ಟು ಬಂದಿದ್ರಲ್ಲ, ಅವ್ರು ಕೂಡ ಬಂದಿರ್ತಾರೆ. ಆ ಟೀಮ್ ಅಲ್ಲಿ ಹೆಡ್ ಹೆಸರು ಬಂದು ಡೆಕ್ಕನ್ ಅಂತ. ಅವ್ರೀಗ ಬಂದು ನಮ್ ಹೀರೋ ಅವ್ರ ಟೀಮ್ ನ ನೋಡಿದ ತಕ್ಷಣ ಶಾಕ್ ಆಗ್ತಾರೆ. ಶಾಕ್ ಆಗೋದಕ್ಕಿಂತ ನಗಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದ್ರೆ ಈ ಚಿಕ್ಕಿ ಅನ್ನೋರು ಕೂಡ ಅವ್ರ ಟೀಮ್ ಅಲ್ಲಿ ಆಡ್ದವ್ರೆ ತಾನೆ. ಅವ್ನಿಗೆ ಕಾಲ್ ಹೊಡೆದೋಗಿದೆ ಅಂತ ಹೇಳಿ ತಾನೆ ಟೀಮ್ ನ ತೆಗೆದ್ಬಿಟ್ಟಿದ್ರು. ಈಗ ಇವನ್ ಹೀರೋ ಟೀಮ್ ಅಲ್ಲಿ ಇರೋದ್ ನೋಡ್ಬಿಟ್ಟು ಅದ್ರಲ್ಲಿ ಹೀರೋ ಬೇರೆ ಇವಾಗವರೆಗೂ ಒಂದ್ಸತಿ ಕೂಡ ಗೆದ್ದಿರೋದಿಲ್ವಲ್ಲ, ಅದಕ್ಕಾಗಿ ನೋಡೋ ಇವ್ರ ಟೀಮ್ ನ ಹಣ್ಣುಗಳೆಲ್ಲ ಫುಲ್ ಆಗಿ ಹಣ್ಣಾಗಿ ಕೊಳ್ತೋಗಿರೋ ಸ್ಟೇಜ್ ಅಲ್ಲಿ ಇರೋ ತರ ಇದಾರೆ. ಒಬ್ಬೊಬ್ರು ನಮ್ ಟೀಮ್ ನೋಡ್ದ ಎಲ್ಲರೂ ಇಳೇ ರಕ್ತ. ನಮ್ ಟೀಮ್ ನೋಡಿದ್ರೆ ನಿಮಗ್ ಭಯ ಆಗ್ತಾ ಇದ್ಯಾ, ನಾವೇ ವಿನ್ ಆಗ್ತೀವಿ ಅಂತ ಕೇಳ್ತಾ ಇದ್ರೆ ಇವ್ರಿಗೆ ಟೆನ್ಷನ್ ಆದ್ರೂ ನಮ್ ಹೀರೋ ಅದನ್ನೆಲ್ಲ ಏನು ಕೇರ್ ಮಾಡ್ತಾ ಇಲ್ಲ. ಸರಿ ಬಿಡು, ಮಾತಲ್ಲಿ ಹೊಡಿಯೋದಕ್ಕಿಂತ ಆಕ್ಷನ್ ಅಲ್ಲಿ ಹೊಡಿಯೋದೇ ಮೇಲು ಅಂತ ಹೇಳಿ ನಮ್ ಹೀರೋ ಏನು ಮಾತಾಡೋದಿಲ್ಲ. ಈಗ ಈ 4 ದಿನಾನು ಅವ್ರಿಗೆ ಟ್ರೈನಿಂಗ್ ಸೆಷನ್, ಪ್ರತಿಯೊಂದನ್ನ ಕೂಡ ನೀಟಾಗಿ ಟ್ರೈನಿಂಗ್ ಎಲ್ಲ ತಗೊಳ್ತಾರೆ. ಈಗ ನೆಕ್ಸ್ಟ್ ಡೇನೆ ಕಾಂಪಿಟೇಷನ್ ಸ್ಟಾರ್ಟ್ ಆಗೋದ್ರಿಂದ ಅವತ್ತು ಮುಂದೆ ದಿನ ನೈಟ್ ಬಂದು ಒಂದು ಪಾರ್ಟಿ ತರ ಇಟ್ಟಿರ್ತಾರೆ. ಈ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಟೋಟಲ್ 30 ಕಂಟ್ರಿಯಿಂದ 54 ಟೀಮ್ ಬಂದಿರ್ತಾರೆ. ಅದ್ರಲ್ಲೂ ಮುಖ್ಯವಾಗಿ ಈ ಕಾಂಪಿಟೇಷನ್ 1 ಅವರ್ ಅಥವಾ 2 ಅವರ್ ನಡೆಯೋದಿಲ್ಲ, ಹತ್ತತ್ರ 10 ದಿನ ನಡೆಯುತ್ತೆ. ಟೋಟಲ್ ಆಗಿ 435 ಕಿಲೋಮೀಟರ್ಸ್ ನ ಇವ್ರು ಕವರ್ ಮಾಡ್ಬೇಕು. ಇದ್ರಲ್ಲಿ ಬರೀ ಕಯಾಕಿಂಗ್ ಮಾತ್ರ ಇರೋದಿಲ್ಲ, ವಾಕಿಂಗ್, ರನ್ನಿಂಗ್, ಸೈಕ್ಲಿಂಗ್, ಮೌಂಟನ್ ಕ್ಲೈಂಬಿಂಗ್, ಕಯಾಕಿಂಗ್ ಅಂತ ಪ್ರತಿ ಒಂದನ್ನ ಕೂಡ ಒಂದೊಂದ್ ಸ್ಟೇಜ್ ಅಲ್ಲಿ ಇಟ್ಟಿರ್ತಾರೆ. ಈ ತರ ಒಂದು ಸೂಪರ್ ಆಗಿರೋ ಅಡ್ವೆಂಚರಸ್ ಆಗಿರೋ ಗೇಮ್ ನ ಆಡೋದಕ್ಕೆ ಇವರೆಲ್ಲ ಬಂದಿರೋದು. ಇದನ್ನೆಲ್ಲ ದಾಟ್ಕೊಂಡು ಯಾರು ಫಸ್ಟ್ ಬಂದು ಫಿನಿಶಿಂಗ್ ಪಾಯಿಂಟ್ ನ ಟಚ್ ಮಾಡ್ತಾರೋ ಆ ಟೀಮೇ ವಿನ್ನರ್ ಅಂತ ಇಲ್ಲಿ ಅನೌನ್ಸ್ ಮಾಡ್ತಾ ಇರ್ತಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ರೇಸ್ ಅಲ್ಲಿ ಟೋಟಲ್ ಆಗಿ 12 ಸ್ಟೇಜ್ ಇರುತ್ತೆ. ಎಲ್ಲರೂ ಒಂದೇ ದಾರಿಯಲ್ಲಿ ರೇಸ್ ಮಾಡ್ಬೇಕು ಅಂತ ಅವಶ್ಯಕತೆ ಇಲ್ಲ. ಈ ರೇಸ್ ನ ನಡೆಸ್ತಾ ಇರೋರೆ ಬೇರೆ ಬೇರೆ ದಾರಿ ತರ ಇರೋ ಸುಮಾರು ಮ್ಯಾಪ್ ಗಳನ್ನ ತಯಾರು ಮಾಡಿರ್ತಾರೆ. ಯಾರಿಗೆ ಯಾವ ಮ್ಯಾಪ್ ಬೇಕಾಗಿದ್ರು ತಗೊಬಹುದು, ಯಾರು ಯಾವ ಡೈರೆಕ್ಷನ್ ಅಲ್ಲಾದ್ರೂ ಬರ್ಬೋದು. ಬಟ್ ಅವ್ರು ರೀಚ್ ಆಗೋ ಫಿನಿಶಿಂಗ್ ಪಾಯಿಂಟ್ ಒಂದೇ, ಎಲ್ಲರಿಗೂ ಒಂದೇ ತರ ಡಿಸ್ಟೆನ್ಸ್ ನ ಇಟ್ಟಿರ್ತಾರೆ. ಅವ್ರು ಯಾವ ದಾರಿಯಲ್ಲಿ ಬರ್ಬೇಕು ಅದನ್ನ ಅವರೇ ಚೂಸ್ ಮಾಡ್ಕೋಬಹುದು. ಈ ತರ ಪ್ರತಿ ಒಂದನ್ನ ಕೂಡ ಹೇಳಿ ಮೀಟಿಂಗ್ ನ ಮುಗಿಸ್ತಾರೆ. ಈಗ ಈ ಮೀಟಿಂಗ್ ನಡೀತಿರೋ ಜಾಗದಲ್ಲೇ ನಾವ್ ಇದಕ್ಕೂ ಮುಂಚೆ ನೋಡಿದ್ವಲ್ಲ ಒಂದು ನಾಯಿ, ಆ ನಾಯಿ ಕೂಡ ಬಂದಿರುತ್ತೆ. ಇದ್ರ ಮೀಟಿಂಗ್ ನಡೀತಿರೋ ಜಾಗದಲ್ಲಿ ಅದು ಕೂಡ ಒಂದ್ ಸೈಡ್ ಅಲ್ಲಿ ನಿಂತ್ಕೊಂಡು ಇದನ್ನೆಲ್ಲ ನೋಡ್ತಾ ಇರುತ್ತೆ. ಅದಾದ್ಮೇಲೆ ಆ ನಾಯಿ ಬೇರೆ ಒಂದು ಸ್ಟ್ರೀಟ್ ಒಳಗಡೆ ಹೋಗಿದ ತಕ್ಷಣ ಅಲ್ಲಿರೋ 2 ನಾಯಿ ನಮ್ಮ ಏರಿಯಾ ಒಳಗಡೆ ನಮ್ ಪರ್ಮಿಷನ್ ಇಲ್ಲದೆ ಎಂಟ್ರಿ ಆಗಿದ್ಯಾ, ಯಾರೋ ನೀನು ಹೊಸವನು ಅಂತ ಹೇಳ್ಬಿಟ್ಟು ಪಾಪ ಆ ನಾಯಿನ ಓಡಿಸ್ಕೊಂಡೋಕೆ ಸ್ಟಾರ್ಟ್ ಮಾಡ್ಬಿಡುತ್ತೆ. ಅಯ್ಯೋ, ನಾನೇ ಒಂದು ದಿಕ್ಕಿಲ್ದಿರೋ ಬಿಕಾರಿ ತರ ಊರೂರು ಸುತ್ತಾ ಇದ್ರೆ ನೀವ್ ಯಾಕ್ರೋ ನನ್ನ ಓಡಿಸ್ಕೊಂಡ್ ಬರ್ತಾ ಇದೀರಾ ಅಂತ ಹೇಳಿ ಪಾಪ ಆ ನಾಯಿ ಓಡೋಗಿ ಅಲ್ಲಿರೋ ಒಂದು ಕಾರ್ನ ಹತ್ಕೊಳ್ಳುತ್ತೆ. ಅದಾದ್ಮೇಲೆ ಆ ಕಾರು ಸ್ವಲ್ಪ ಮೂವ್ ಆದ್ಮೇಲೆ ಯಾವ್ದೋ ಒಂದು ಜಾಗದಲ್ಲಿ ಇಳ್ಕೊಂಡು ಆನೆ ಯಾವ್ದೋ ಒಂದು ಡೈರೆಕ್ಷನ್ ಅಲ್ಲಿ ಓಡೋಯ್ತು. ಈಗ ಇನ್ ಸ್ವಲ್ಪ ಹೊತ್ತಲ್ಲೇ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಮ್ ಹೀರೋ ಅವ್ರ ಟೀಮು ಹಂಗೆ ರೌಂಡ್ ಆಗಿ ಒಂದು ಮೀಟಿಂಗ್ ನ ಹಾಕ್ತಾರೆ. ಅದ್ರಲ್ಲಿ ಬೆಕಾ ಒಂದು ಶಾಕಿಂಗ್ ಆದ ವಿಷಯನ ಹೇಳ್ತಾಳೆ. ಏನಂದ್ರೆ ಅವ್ರ ಅಪ್ಪಗೆ ಕ್ಯಾನ್ಸರ್ ಇದೆಯಂತೆ, ಅವ್ರಿನ್ ಸ್ವಲ್ಪ ದಿನದಲ್ಲೇ ಸತ್ತೋಗ್ತಾರೆ. ನನಗೆ ಈ ತರ ರೇಸ್ ಅಲ್ಲೆಲ್ಲ ಕಾಂಪಿಟೇಟ್ ಮಾಡೋದಕ್ಕೆ ಇಷ್ಟ ಇಲ್ಲ, ಆದ್ರೆ ನಮ್ಮ ಅಪ್ಪ ಆಸೆನ ಯಾಕೆ ಈಡೇರಿಸಬಾರ್ದು ಅಂತ ಹೇಳಿನೇ ನನಗೆ ಕಾಂಪಿಟೇಷನ್ ಬಂದಿದ್ದೀನಿ ಅಂತ ಹೇಳ್ತಾಳೆ. ಸರಿ ಬಿಡಮ್ಮ, ಇದಕ್ಕೆಲ್ಲ ಯಾಕೆ ಬೇಜಾರ್ ಮಾಡ್ಕೊಂತೀಯಾ, ನೀನ್ ಯಾವ ಒಂದು ಇಂಟೆನ್ಷನ್ ಇಟ್ಕೊಂಡು ಗೇಮ್ ನ ಪಾರ್ಟಿಸಿಪೇಟ್ ಮಾಡಕ್ ಬಂದೋ ಅದೆಲ್ಲ ನೆರವೇರುತ್ತೆ. ನಮ್ಗೆಲ್ಲ ಇಷ್ಟವಾಗಿರೋರ್ನ ನಾವು ಹೆಮ್ಮೆ ಪಡ್ಸೋಣ ಅಂತ ಹೇಳಿ ಎಲ್ಲರೂ ಚಿಯರ್ ಅಪ್ ಮಾಡ್ಕೊಂಡು ಈ ಗೇಮ್ ನ ಸ್ಟಾರ್ಟ್ ಮಾಡ್ತಾರೆ. ಈ ಗೇಮ್ ನ ಫಸ್ಟ್ ಸ್ಟೇಜ್ ಏನಂತಂದ್ರೆ ಕಾರ್ಡ್ ಒಳಗಡೆನೆ 29 ಮೈಲಿ ಓಡೋಗ್ಬೇಕು. ಎಲ್ಲಾ ಟೀಮ್ ಅಲ್ಲೂ ನ್ಯಾವಿಗೇಟರ್ ಅಂತ ಒಬ್ರು ಇರ್ತಾರಲ್ಲ, ಅವ್ರು ಬಂದು ಯಾವ ದಾರಿಯಲ್ಲಿ ಹೋದ್ರೆ ಈಸಿ ಅಂತ ಅವರು
ರೂಟ್ ಹೇಳ್ಕೊಂಡು ಹೋಗ್ತಾ ಇದ್ರೆ ಮಿಕ್ದವರೆಲ್ಲ ಕೂಡ ಅದೇ ಡೈರೆಕ್ಷನ್ ಅಲ್ಲಿ ಓಡೋಗ್ಬೇಕು. ಆತರ ನಮ್ ಟೀಮ್ ಕೂಡ ಚಿಕ್ಕ ಹೇಳೋ ತರನೇ ಫಸ್ಟ್ ಸ್ಟೇಜ್ ನ ಕಂಪ್ಲೀಟ್ ಮಾಡ್ತಾರೆ. ಈಗ ರೆಸ್ಟಿಂಗ್ ಏರಿಯಾಗೆ ಬಂದಿರ್ತಾರೆ. ನಮ್ಮ ಹೀರೋ ಟೀಮ್ ಹೆಸರು ಬ್ರಾಡ್ ರೈಲರ್ಸ್ ಅಂತ. ಅವ್ರಿಗೆ ಫಸ್ಟ್ ಸ್ಟೇಜ್ ನ ಕಂಪ್ಲೀಟ್ ಮಾಡಿ 17th ಪ್ಲೇಸ್ ಅಲ್ಲಿ ಇದಾರೆ. ನಮ್ ಹೀರೋರ್ಗೆ ಟೀಮ್ ಆಪೋಸಿಟ್ ಟೀಮ್ ಅಂದ್ರೆ ಆರ್ಥ್ರೆಕ್ಸ್ ಟೀಮ್ ತಾನೆ. ನಮ್ ಹೀರೋ ಇಲ್ಲಿ ಬರೋದಕ್ಕೂ ಮುಂಚೆನೆ ಅಂದ್ರೆ 1 hour ಮುಂಚೆನೆ ಅವ್ರ ಜಾಗಕ್ಕೆ ಬಂದು ಆಲ್ರೆಡಿ ಅವ್ರ ಇಲ್ಲಿಂದ ಹೋಗಿದ್ದು ಆಯ್ತು. ಇಲ್ಲಿ ರೆಸ್ಟಿಂಗ್ ಟೈಮ್ ಬಂದು ಅವ್ರಿಗೆ 20 minutes ಇರುತ್ತೆ. ಸೊ ಆ 20 minutes ಅಲ್ಲಿ ನಮ್ ಹೀರೋ ಕೂಡ ತಿನ್ನಕ್ಕೆ ಅಂತ ತಂದಿರ್ತಾರಲ್ಲ, ಅದನ್ನೆಲ್ಲರ ಹತ್ರ ಶೇರ್ ಮಾಡ್ಕೊಂಡು ತಿಂತಾ ಇರ್ಬೇಕಾದ್ರೆ ಇದೇ ಜಾಗದಲ್ಲೇ ಇದಕ್ಕೂ ಮುಂಚೆ ನಾವ್ ನೋಡಿದ್ವಲ್ಲ ನಾಯಿ, ಅದು ಕೂಡ ಪಾಪ ಎಲ್ಲೆಲ್ಲೋ ಅಳ್ದಾಡ್ಕೊಂಡು ಈ ಜಾಗಕ್ಕೆ ಬಂದಿರುತ್ತೆ. ಅದು ಕೂಡ ನಮ್ ಹೀರೋನ ಗುರುಗುರ ಅಂತ ನೋಡ್ತಾ ಇದ್ರೆ ಸ್ವಲ್ಪ ತಾದ್ಮೇಲೆ ನಮ್ ಹೀರೋ ಕೂಡ ಗಮನಿಸ್ತಾನೆ, ಯಾರ್ದಪ್ಪ ಈ ನಾಯಿ, ಯಾರ್ ಸಾಕೊಂಡಿದ್ರು, ಪಾಪ ಇಲ್ಲಿ ಬಂದಿದೆ, ಏನಪ್ಪಾ ನೀನು ತಿಂತೀಯಾ ಅಂತ ಹೇಳಿ ನಮ್ ಹೀರೋನೇ ಅದಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಊಟನೆಲ್ಲ ಹಾಕ್ತಾರೆ. ಅದು ಕೂಡ ತಿನ್ನತ್ತೆ. ಅದಾದ್ಮೇಲೆ 20 minutes ರೆಸ್ಟಿಂಗ್ ಟೈಮ್ ಮುಗಿತು. ನಮ್ ಹೀರೋ ಮತ್ತೆ ಅವ್ರು ಸೆಕೆಂಡ್ ಸ್ಟೇಜ್ ನ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಬರೀ ಸೆಕೆಂಡ್ ಸ್ಟೇಜ್ ಮಾತ್ರ ಅಲ್ಲ, ಸೆಕೆಂಡ್ ಅಂಡ್ ಥರ್ಡ್ ಸ್ಟೇಜ್ ಎರಡನ್ನೂ ಸೇರಿ ಇವರು ಮಾಡ್ಬೇಕು. ಇದು ಬಂದು ಸೈಕ್ಲಿಂಗ್. ಟೋಟಲ್ ಆಗಿ ಇವರು 187 ಕಿಲೋಮೀಟರ್ ನ ಕವರ್ ಮಾಡ್ಬೇಕು. ಅದು ಸೈಕ್ಲಿಂಗ್ ಅಲ್ಲೇ. ಸೈಕ್ಲಿಂಗ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ಪ್ರೆಸೆಂಟ್ ಇವ್ರು ಈ ತರ ಟ್ರಾವೆಲ್ ಮಾಡ್ತಾ ಇರೋದನ್ನೆಲ್ಲ ಅಲ್ಲಿ ಮಾನಿಟರ್ ಮಾಡ್ತಾನೆ ಇರ್ತಾರಲ್ಲ. ಫಸ್ಟ್ ಪ್ಲೇಸ್ ಅಲ್ಲಿ ಇರೋದು ಆರ್ಥ್ರೆಕ್ಸ್ ಟೀಮ್. ನಮ್ ಹೀರೋ ಟೀಮ್ ಅಂದ್ರೆ ಬ್ರಾಡ್ ರೈಲರ್ಸ್ ಅವ್ರ ಟೀಮ್ ಬಂದು 15th ಪ್ಲೇಸ್ ಅಲ್ಲಿ ಇದೆ ಅಂತ ತೋರಿಸ್ತಾ ಇರುತ್ತೆ. ಈಗ ನಮ್ ಹೀರೋ ಬಂದು ಆ ಚಿಕ್ಕಿ ಹೇಳಿದ ಮಾತನ್ನ ಕೇಳ್ಕೊಂತಾನೆ ಟ್ರಾವೆಲ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಇಷ್ಟೊತ್ತು ಕರೆಕ್ಟ್ ಆಗಿ ರೋಡ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದವರು ಶಾರ್ಟ್ ಕಟ್ ಅಂತ ಹೇಳಿ ಯಾವ್ದೋ ಕಾಡ್ ದಾರಿಯಲ್ಲಿ ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲೇ ನಮ್ ಹೀರೋ ಟೀಮ್ ಗೆ ಒಂದು ಚೆಕ್. ಇವ್ರು ಹೋಗ್ತಾ ಇರೋ ದಾರಿಯಲ್ಲಿ ರೂಟ್ ಇದೆ ಅಂತ ಅನ್ಕೊಂಡೆ ಹೋಗ್ತಾ ಇರೋದು. ಪಾಪ ಅಲ್ಲಿ ನೋಡಿದ್ರೆ ಬೆಟ್ಟ ಗುಡ್ಡಗಳ ಹತ್ರ ಹೋಗಿ ನಿಂತ್ ಬಿಟ್ಟಿರ್ತಾರೆ. ಇದೆಲ್ಲ ನೀನ್ ಫಸ್ಟ್ ನೋಡ್ಕೊಂಡು ಹೇಳಕ್ ಆಗಲ್ವೇನಯ್ಯ, ಈಗ್ಲೇ ನಮಗ್ ಟೈಮ್ ಇಲ್ಲ, ಬಂದಿರೋದೇ ಎಲ್ಲೋ ಒಂದು 15-16ನೇ ಪ್ಲೇಸ್. ಇವಾಗ ಈ ತರ ಒಂದ್ ಇಕ್ಕಟ್ಟಲ್ಲಿ ಕರ್ಕೊಂಡ್ ನಮ್ನ ಸಿಕ್ಕಾಕಿಸ್ಬಿಟ್ಟಿದೆಯಲ್ಲ, ನಾವ್ ಯಾವಾಗ ಹೋಗಿ ಸೇರೋದು, ಯಾವಾಗ ಕಾಂಪಿಟೇಷನ್ ಅಲ್ಲಿ ವಿನ್ ಆಗೋದು ಅಂತ ಚಿಕನ್ ಎಲ್ಲರೂ ಟೆನ್ಷನ್ ಆಗಿ ಬೈತಾ ಇರ್ತಾರೆ. ಆದ್ರೂ ಪಾಪ ಇನ್ನೇನ್ ಮಾಡಕ್ಕಾಗತ್ತೆ, ಈಗ ಇವ್ರಿಗೆ ಟೈಮು ಇಲ್ಲ. ರಿವರ್ಸ್ ಹೋಗಿ ರೋಡ್ ಹೋಗ್ಬೇಕಂದ್ರೆ ಕೂಡ ತುಂಬಾ ಹೊತ್ತು ಆಗ್ಬಿಡುತ್ತೆ. ಸೊ ಇನ್ನೇನು ಬೇರೆ ದಾರಿ ಇಲ್ಲ ಅಂತ ಆ ಸೈಕಲ್ ನ ಅವ್ರಿಗೆ ಕಟ್ಕೊಂಡು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪಾಪ ಹಿಂಗೋ ಬೆಟ್ಟನ ಹತ್ತಿ ಆ ಕಡೆ ಕೂಡ ಇಳಿದ್ ಬಿಡ್ತಾರೆ. ಇನ್ನೊಂದ್ ಕಡೆ ನಾಯಿನ ತೋರಿಸ್ತಾರೆ. ನಮ್ ಹೀರೋ ಪ್ರೀತಿನ ಒಂದಷ್ಟು ತುತ್ತಾಕಿದ್ದಕ್ಕೆ ಈ ನಾಯಿ ಕೂಡ ಇವ್ರನ್ನ ಫಾಲೋ ಮಾಡ್ಕೊಂಡು ಯಾವ್ದಾವ್ದೋ ಶಾರ್ಟ್ ಕಟ್ ಅಲ್ಲೆಲ್ಲ ದೂರಿ ಇವ್ರ ಕಡೆಗೆ ಬರ್ತಾ ಇರುತ್ತೆ. ಹೆಂಗೋ ಕಷ್ಟಪಟ್ಟು ಬೆಟ್ಟ ಹತ್ತಿ ಇಳ್ದಿರೋ ನಮ್ ಹೀರೋ ಅವರು ಸೆಕೆಂಡ್ ಸ್ಟೇಜ್ ನ ಕಂಪ್ಲೀಟ್ ಮಾಡಿ ಥರ್ಡ್ ಸ್ಟೇಜ್ ಗೆ ಬಂದ್ಬಿಟ್ರು. ಇಲ್ಲೇ ಇರೋದು ಅವ್ರಿಗೆ ಇನ್ನೊಂದು ದೊಡ್ಡ ಟ್ವಿಸ್ಟ್ ಅನ್ನೋದಕ್ಕಿಂತ ದೊಡ್ಡ ಡೇಂಜರ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವ್ರು ನಿಂತ್ಕೊಂಡಿದಾರಲ್ಲ ಆ ಜಾಗದ ಪಕ್ಕದಲ್ಲೇ ದೊಡ್ಡದಾಗಿ ಒಂದು ಹಳ್ಳ ಇರುತ್ತೆ. ಅವ್ರು ಈ ಕಡೆಯಿಂದ ಆ ಕಡೆಗೆ ಪಾಸ್ ಮಾಡ್ಬೇಕಂದ್ರೆ ಇಲ್ಲಿಂದ ಆ ಕಡೆಗೆ ಒಂದು ದೊಡ್ಡದಾಗಿ ರೋಪ್ ನ ಕಟ್ಟಿರ್ತಾರೆ. ಅದ್ರಲ್ಲಿ ಇವ್ರು ಹೆಂಗಿದ್ರು ನೇತಾಡ್ಕೊಂಡೆ ಹೋಗ್ಬೇಕಾಗಿರೋದು. ಅದಕ್ಕೋಸ್ಕರ ಚಿಕ್ಕಿ ಫಸ್ಟ್ ಆ ರೋಪ್ ಗೆ ಇವನನ್ನ ಹ್ಯಾಂಗ್ ಮಾಡ್ಕೊಂಡು ಇವನ್ ಕೆಳಗಡೆಗೆ ಆ ಸೈಕಲ್ ನ ಹ್ಯಾಂಗ್ ಮಾಡ್ಕೊಂಡು ಈ ಕಡೆಯಿಂದ ಆ ಕಡೆ ಹೊರಟೋಗ್ತಾನೆ. ಇವಾಗ ಚಿಕ್ಕ ಹೋಗಿದ ತರಾನೇ ಲಿಯೋ ಕೂಡ ಸೇಮ್ ಅದೇ ತರಾನೇ ಹ್ಯಾಂಗ್ ಮಾಡ್ಕೊಂಡು ಒಂದ್ ಸೈಕಲ್ ಅವ್ನ ಕೆಳಗಡೆ ಕಟ್ಕೊಂಡು ಈ ಕಡೆಯಿಂದ ಆ ಕಡೆ ಹೋಗ್ತಾನೆ. ಇದು ಸ್ವಲ್ಪ ಸ್ಲೋಪ್ ಆಗಿರೋದ್ರಿಂದ ಈ ಕಡೆಯಿಂದ ಆ ಕಡೆಗೆ ಸ್ವಲ್ಪ ಈಸಿಯಾಗಿ ಹೊರಟೋಗ್ತಾರೆ. ಇನ್ ಥರ್ಡ್ ಆಗಿ ಹೋಗೋದೇ ಬೆಕ್ಕ ಹೋಗ್ತಾ ಇರ್ಬೇಕಾದ್ರೆ ಸ್ವಲ್ಪ ಹೀಟ್ ಇಂದ ಸೆಂಟ್ರಲ್ಲೇ ಅವಳು ಹ್ಯಾಂಗ್ ಮಾಡ್ಕೊಂಡಿರೋ ಕೇಬಲ್ ಬಂದು ಸ್ಟ್ರಕ್ ಆಗ್ಬಿಡ್ತು. ಅವ್ಳಿಗೆ ಈ ಕಡೆ ಹೋಗಕ್ಕೂ ಆಗ್ತಾ ಇಲ್ಲ, ಆ ಕಡೆ ವಾಪಸ್ ರಿಟರ್ನ್ ಬರಕ್ಕೂ ಆಗ್ತಾ ಇಲ್ಲ. ಈ ಚೀಕಾ ಅನ್ನೋನು ಅದ್ ಯಾವ ತರ ಮ್ಯಾಪ್ ನ ನೋಡಿ ನ್ಯಾವಿಗೇಟ್ ಮಾಡ್ತಿದ್ದಾನೋ ಗೊತ್ತಿಲ್ಲ. ಪಾಪ ಈ ತರ ಒಂದು ಸಂಕಷ್ಟಕ್ಕೆ ಕರ್ಕೊಂಡ್ ಬಂದು ಸಿಕ್ಕಾಕಿಸ್ಬಿಟ್ಟ ಇವ್ರನ್ನ. ಈಗ ಇದು ಬಂದು ಸ್ವಲ್ಪ ಸ್ಲೋಪ್ ಆಗಿರೋದ್ರಿಂದ ಚೀಕಾ ಮತ್ತೆ ಲಿಯೋ ಬಂದು ಆಲ್ರೆಡಿ ಈ ಕಡೆಯಿಂದ ಆ ಕಡೆ ಪಾಸ್ ಆಗ್ಬಿಟ್ರು. ಅವ್ರ ಕಡೆಗೆ ಸ್ಲೋಪ್ ಇರೋದು. ಅವ್ರು ಆ ಕಡೆಯಿಂದ ಈ ಕಡೆ ಬಂದು ಇವಳನ್ನ ಕಾಪಾಡಕ್ ಆಗೋದಿಲ್ಲ. ಇನ್ನೇನೇ ಕಾಪಾಡಂಗಿದ್ರು ನಮ್ ಹೀರೋನೇ ಕಾಪಾಡ್ಬೇಕಾಗಿರೋದು. ಸರಿ ಆಯ್ತು ಒಂದ್ ಕೈ ನೋಡೇ ಬಿಡೋಣ ಅಂತ ನಮ್ ಹೀರೋ ಕೂಡ ಅವ್ನ ಕೆಳಗಡೆ ಸೈಕಲ್ ನ ಕಟ್ಕೊಂಡು ಆ ರೋಪ್ ಗೆ ಕೇಬಲ್ ನ ಹಾಕೊಂಡು ಕರೆಕ್ಟ್ ಆಗಿ ಬೆಕ್ಕವರೆಗೂ ಬಂದ್ಬಿಟ್ಟ. ಬಟ್ ಈಗ ಅವನು ಬೆಕಾನ್ ಇಲ್ಲಿಂದ ಕರ್ಕೊಂಡ್ ಹೋಗ್ಬೇಕಂತಂದ್ರೆ ಇವನು ಬೆಕಾನ ದಾಟಿ ಆ ಕಡೆ ಹೋಗ್ಬೇಕು. ಆದ್ರೆ ನಮ್ ಹೀರೋ ಸ್ವಲ್ಪನೂ ಯೋಚನೆ ಮಾಡಿಲ್ಲ. ಸಖತ್ ಮಾಸ್ ಆಗಿ ಅವ್ನು ಹಾಕಿರೋ ಕೇಬಲ್ ನ ಅಂದ್ರೆ ಹಗ್ಗಕ್ಕೆ ಹಾಕಿರೋ ಕೇಬಲ್ ನ ತೆಗೆದು ಆ ರೋಪ್ ನ ಇವ್ನ ಕೈಯಲ್ಲೇ ಇಡ್ಕೊಂಡು ಬೆಕಾನ ದಾಟಿ ಆ ಕಡೆ ಹೋಗಿ ಮತ್ತೆ ಅವ್ನ ಕೈಲಿರೋ ಕೇಬಲ್ ನ ರೋಪ್ ಗೆ ಹಾಕ್ಬಿಟ್ಟು ಆ ರೋಪ್ ನ ಇಡ್ಕೊಳ್ತಾನೆ. ಬಟ್ ಇಲ್ಲಿ ಚಿಕ್ಕ ಮಿಸ್ಟೇಕ್ ಏನಂದ್ರೆ ಅದು ಸ್ವಲ್ಪ ಸ್ಲೋಪ್ ಆಗಿರೋದ್ರಿಂದ ಅವ್ನ ಹಾಕಿರೋ ರೋಪ್ ಸ್ವಲ್ಪ ಮುಂದಕ್ಕೆ ಕೊಟ್ಟೋಗುತ್ತೆ. ಈಗ ಬೆಕಾ ಮತ್ತೆ ನಮ್ ಹೀರೋ ಸ್ವಲ್ಪ ದೂರ ಇರ್ತಾರೆ. ಈ ಸ್ಟೇಜ್ ಅಲ್ಲಿ ನಮ್ ಹೀರೋ ರಿವರ್ಸ್ ಹೋಗಕ್ಕೂ ಆಗೋದಿಲ್ಲ, ಅದು ಸ್ಲೋಪ್ ಆಗಿರೋದ್ರಿಂದ. ಹೆಂಗಪ್ಪ ಅವಳನ್ನ ಕಾಪಾಡ್ತಾರೆ ಅಂತ ನೋಡಿದ್ರೆ ಎಲ್ಲರಿಗೂ ಸಖತ್ ಟೆನ್ಷನ್ ಆಗ್ತಾ ಇರುತ್ತೆ. ಅದಕ್ಕೂ ನಮ್ ಹೀರೋ ಹತ್ರ ಒಂದು ಐಡಿಯಾ ಇರುತ್ತೆ. ನಮ್ ಹೀರೋ ಹೇಳ್ತಾನೆ, ನಾನ್ ಸೈಕಲ್ ನಾನು ಸ್ವಲ್ಪ ಲೂಸ್ ಬಿಡ್ತೀನಿ, ಮುಂದಕ್ ಬಿಡ್ತೀನಿ, ನೀನ್ ಅಲ್ಲಿಂದ ಜಂಪ್ ಮಾಡಿ ನನ್ ಸೈಕಲ್ ನ ಹಿಡ್ಕೋ, ನನ್ ಸೈಕಲ್ ನ ಹಿಡ್ಕೊಂಡು ನೀನ್ ಹ್ಯಾಂಗ್ ಮಾಡು, ಆಮೇಲೆ ನಾವಿಬ್ರು ಇಲ್ಲಿಂದ ಹೊರಟೋಗೋಣ ಅಂತ ಹೇಳ್ತಾನೆ. ಹೇಳೋದಕ್ಕೆ ಈಸಿಯಾಗಿ ಇರುತ್ತೆ, ಬಟ್ ಅದನ್ನ ಪ್ರಾಕ್ಟಿಕಲ್ ಆಗಿ ಮಾಡಿದ್ರೆ ತಾನೇ ನೋವು ಗೊತ್ತಾಗೋದು. ಬೇಕಾಗಂತೂ ತುಂಬಾನೇ ಭಯ ಆಗುತ್ತೆ. ಯಾಕಂದ್ರೆ ಅದು ಅಷ್ಟು ಈಸಿ ಆದ ಕೆಲಸ ಅಲ್ವಲ್ಲ. ರೋಪ್ ಗೆ ನಮ್ ಹೀರೋ ಕೇಬಲ್ ಹಾಕಿದ್ದಾನೆ, ಆ ಕೇಬಲ್ ನ ನಮ್ ಹೀರೋ ಇಟ್ಕೊಂಡಿದ್ದಾನೆ. ನಮ್ ಹೀರೋ ಕೆಳಗಡೆ ಒಂದ್ ಸೈಕಲ್ ಇದೆ, ಇದೇ ಮುಕ್ಕಾಲ್ ಭಾಗ ವೇಟ್. ಇದಲ್ದೆ ನಮ್ ಹೀರೋ ಸೈಕಲ್ ನ ಬೆಕಾ ಇಟ್ಕೋಬೇಕು, ಬೆಕಾ ಕೆಳಗಡೆ ಅವಳ ಸೈಕಲ್ ಇರುತ್ತೆ. ಎಷ್ಟು ವೇಟ್, ಇದನ್ನ ನಿನ್ ಕೈಲಿ ಮ್ಯಾನೇಜ್ ಮಾಡಕ್ ಆಗತ್ತಾ ಅಂತ ಅವಳು ಕೇಳಿದಾಗ ಹೀರೋ ಹೇಳ್ತಾನೆ, ಇದೆಲ್ಲ ನನಗ್ ಜುಜುಪಿ ಮ್ಯಾಟ್ರು, ಎಷ್ಟೋ ನೋಡ್ಬಿಟ್ವಿ, ಇದನ್ನ ಮಾಡಕ್ ಆಗೋದಿಲ್ವಾ, ನಾನು ಹೇಳ್ದಷ್ಟು ಮಾಡಮ್ಮ ನೀನು, ನಾವ್ ಆದಷ್ಟು ಬೇಗಲಿಂದ ಹೋಗ್ಬೋದು ಅಂತ ಹೇಳಿದಾಗ ಹೆಂಗೋ ಬೆಕಾ ಕೂಡ ಧೈರ್ಯ ಮಾಡ್ಕೊಂಡು ಹೀರೋ ಸೈಕಲ್ ನ ಹಿಡಿಯಕ್ಕೆ ಟ್ರೈ ಮಾಡ್ತಾಳೆ. 1-2 ಸತಿ ಹಿಡಿಯಕ್ಕೆ ಟ್ರೈ ಮಾಡ್ತಾಳೆ, ಬಟ್ ಮಿಸ್ ಆಗುತ್ತೆ. ಹೆಂಗೋ ಥರ್ಡ್ ಟೈಮ್ ಸೈಕಲ್ ನ ಹಿಡಿದ್ ಬಿಟ್ಲು. ಅದು ತುಂಬಾ ಸಾಹಸ ಮಾಡಿ ಹೆಂಗೋ ಅವಳ ಕೇಬಲ್ ನ ಬಂದು ಮೇಲಿರೋ ರೋಪ್ ಹಾಕಿರ್ತಾಳಲ್ಲ, ಈಗ ಅದನ್ನ ಬಿಚ್ಚಿ ಬಿಡ್ಬೇಕು. ತುಂಬಾ ಟೈಮ್ ತಗೊಂಡು ನಿಧಾನಕ್ಕೆ ಆ ಕೇಬಲ್ ನ ಕೂಡ ಬಿಚ್ಚಿ ಬಿಟ್ಟಿದ ತಕ್ಷಣ ಟಕ್ಕಂತ ಅವಳಂಗೆ ಕೆಳಗಡೆ ಹೊಟ್ಟೋಗ್ತಾಳೆ. ಸಖತ್ ಎದ್ರುಕೊಂಡ್ಬಿಡ್ತಾಳೆ. ಆದ್ರೂ ನಮ್ ಹೀರೋ ಕೂಡ ಸ್ವಲ್ಪನೂ ಭಯ ಪಟ್ಟಿಲ್ಲ. ನಿಧಾನಕ್ಕೆ ಹೆಂಗೋ ಜರ್ಕೊಂಡು ಚಿಕ್ಕ ಮತ್ತೆ ಲಿಯೋ ರಜಾಕ್ ಹೋಗಿ ರೀಚ್ ಆಗ್ಬಿಟ್ರು. ಅವ್ರು ಇವ್ರನ್ನೆಲ್ಲ ಎಳೆದು ಮೇಲೆ ಕೇಳ್ಕೊಳ್ತಾರೆ. ಹೆಂಗೋ ಫೈನಲ್ ಆಗಿ ಸೂಪರ್ ಅಡ್ವೆಂಚರ್ ನ ಮಾಡಿ ಈ ಸೆಕೆಂಡ್ ಅಂಡ್ ಥರ್ಡ್ ಸ್ಟೇಜ್ ನ ಕಂಪ್ಲೀಟ್ ಮಾಡಿ ರೆಸ್ಟ್ ಎಡ್ಸೋ ಜಾಗಕ್ಕೂ ಬಂದ್ಬಿಟ್ರು. ಈಗ
ನಮ್ ಹೀರೋ ಅವ್ರು ಬಂದಿರೋದು 11th ಪ್ಲೇಸ್ ಅಲ್ಲಿ. ಇಲ್ಲಿ ಅವ್ರಿಗೆ ರೆಸ್ಟ್ ಎತ್ಕೊಳಕ್ಕೆ ಇರೋ ಟೈಮ್ 15 ಮಿನಿಟ್ಸ್ ಮಾತ್ರನೇ. ಆದ್ರೆ ಇವಾಗವರೆಗೂ ಆರ್ಥರ್ ಎಕ್ಸ್ಟ್ರೀಮ್ ಫ್ರಂಟ್ ಅಲ್ಲಿ ಇರೋದು, ಅಂದ್ರೆ ಫಸ್ಟ್ ಪ್ಲೇಸ್ ಅಲ್ಲಿ ಇರೋದು. ಇನ್ ಸ್ವಲ್ಪ ಹೊತ್ತಲ್ಲ ಅವರಿಂದ ಹೊರಡ್ಬೇಕಾದ್ರೆ ನಮ್ ಹೀರೋ ಅವ್ರನ್ನ ನೋಟ್ಟು ಗೇಲಿ ಮಾಡ್ಬಿಟ್ಟೆ ಹೋಗ್ತಾರೆ. ಎಷ್ಟಾದ್ರೂ ನಿಮ್ ಕೆಲ್ ಮುಂದೆ ಬರಕ್ ಆಗೋದಿಲ್ಲ ಅಂತ. ಆದ್ರೂ ನಮ್ ಹೀರೋ ಅವ್ರ ಟೆನ್ಷನ್ ಆಗಿಲ್ಲ. ಎಲ್ಲಿಂದಾನೋ ನಾವ್ 11th ಪ್ಲೇಸ್ ಬಂದಿದೀವಿ ಅಂತಂದ್ರೆ ಇನ್ ಮುಂದಕ್ಕೆ ಹೋಗೋದೇನ್ ಅಷ್ಟ್ ಕಷ್ಟ ಅಲ್ಲ ಅಂತ ರೆಸ್ಟ್ ಎತ್ಕೊಂಡಿದ್ದಾದ್ಮೇಲೆ 4th and 5th ಸ್ಟೇಜ್ ನ ಸ್ಟಾರ್ಟ್ ಮಾಡ್ತಾರೆ. ಇದು ಬಂದು ರನ್ನಿಂಗ್. ಇವ್ರು ಓಡ್ಕೊಂಡೆ ಕಾಡು ಮೇಡು ಹೊಲ ಗದ್ದೆ ಅಂತ ಕೂಡ ನೋಡದೆ ಕಷ್ಟಪಟ್ಟು ಓಡಿ ಫೈನಲ್ ಆಗಿ ಆ ರೆಸ್ಟ್ ಎತ್ತೋ ಜಾಗ ಕೂಡ ಬಂದ್ಬಿಟ್ರು. ಇಲ್ಲಿ ಇವ್ರಿಗೆ ದೊಡ್ಡ ಶಾಕ್ ಆಗುತ್ತೆ. ಯಾಕಂದ್ರೆ ಇನ್ನು ಆರ್ಥರ್ ಎಕ್ಸ್ಟ್ರೀಮ್ ಇಲ್ಲಿಗೆ ಬಂದೇ ಇಲ್ಲ. ನಮ್ ಹೀರೋ ಟೀಮೇ ಫಸ್ಟ್ ಬಂದಿರೋದು. ಇನ್ನೇನು ಈ ಜಾಗದಲ್ಲೇ ನಮ್ ಹೀರೋ ಅವರು ಆರ್ಥರ್ ಎಕ್ಸ್ಟ್ರೀಮ್ ನ ಬೀಟ್ ಮಾಡ್ಬಿಟ್ರಂತ ತಾನೇ ಲೆಕ್ಕ. ನಮ್ ಹೀರೋರ್ ಬಂದ ಆದ್ಮೇಲೆ ಸ್ವಲ್ಪ ಹೊತ್ತಿಗೆ ಅವ್ರು ಬರೋದು. ನಮ್ ಹೀರೋರ್ಗಂತೂ ಫುಲ್ ಖುಷಿ. ಇಲ್ಲಿ ಅವ್ರಿಗೆ ರೆಸ್ಟಿಂಗ್ ಟೈಮ್ ಒಂದು 35 ಮಿನಿಟ್ಸ್ ಇರುತ್ತೆ. ಸೊ ಸಕ್ಕದಾಗ ರೆಸ್ಟ್ ಎತ್ಕೋಬಹುದು. ಇವ್ರು ತಗೊಂಬಂದಿರೋದನ್ನೆಲ್ಲ ತಿನ್ಬಿಟ್ಟು ನಮ್ ಹೀರೋ ಎದ್ದೇ ಇರ್ತಾನೆ. ಅವ್ರ 3 ಜನನ ಮಲ್ಕೊಳಕ್ ಹೇಳ್ತಾನೆ. ಅವ್ರು ಫುಲ್ ಆಗಿ ರೆಸ್ಟ್ ಎತ್ಕೊಳ್ತಾರೆ. ಅದಾದ್ಮೇಲೆ ಮತ್ತೆ ಅವ್ರ ಪ್ರಯಾಣ ಸ್ಟಾರ್ಟ್ ಆಗುತ್ತೆ. ಇನ್ನು ಮುಂದಕ್ಕೆ ಏನೆಲ್ಲ ಅಡ್ವೆಂಚರ್ಸ್ ಇದೆ ಅಂತ ನಾವು ನೆಕ್ಸ್ಟ್ ಹಾಫ್ ಅಲ್ಲಿ ನೋಡೋಣ. ಸ್ವಲ್ಪ ಟೈಮ್ ಜಾಸ್ತಿ ಹೋಗ್ತಿದೆ ಅಲ್ವಾ, ಅದರಿಂದಾನೆ ಬ್ಯಾಕ್ ಟು ಬ್ಯಾಕ್ ನಿಮ್ಗೆ ಸೆಕೆಂಡ್ ಹಾಫ್ ಕೂಡ ಬಂದ್ಬಿಡುತ್ತೆ. ಸೊ ಮಿಸ್ ಮಾಡದೆ ಅದನ್ನ ಕೂಡ ನೋಡಿ. ತುಂಬಾನೇ ಚೆನ್ನಾಗಿದೆ ಅಂತ ಅನ್ಕೊಂಡಿದೀನಿ. ಸೆಕೆಂಡ್ ಹಾಫ್ ಬರೋ ತನಕ ಸ್ಟೇ ಟ್ಯೂನ್ಡ್ ಅಂತ ಹೇಳ್ತಾ ಥ್ಯಾಂಕ್ ಯು.